ನಮಸ್ಕಾರ, ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಧರ್ಮಗಳ ಅನುಸಾರವಾಗಿ ಧರ್ಮದ ಕಾಲಂ ಇದ್ದಲ್ಲಿ ಯಾವ ಧರ್ಮ ಮೆನ್ಷನ್ ಮಾಡಬೇಕು ಮತ್ತು ಜಾತಿ ಹಾಗೆ ಉಪಜಾತಿಗಳ ಮಧ್ಯೆ ಯಾವ್ದನ್ನ ಮೆನ್ಷನ್ ಮಾಡ್ಬೇಕನ್ನೋ ವಿಚಾರಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾದ ಮಠಗಳ ಮಠಾಧೀಶರು, ಅದರ ಜೊತೆಗೆ ಲಿಂಗಾಯತ ಧರ್ಮಗಳ ಮಠಾಧೀಶರು, ಹಾಗೆ ಇನ್ನುಳಿದ ಲಿಂಗಾಯತ ಕೆಲ ಏನು ಈಗ ಉದಾಹರಣೆ ಪಂಚಮಸಾಲಿ ಇನ್ಯಾವುದೋ ಜಾತಿಗಳ ಒಂದು ಉಪಜಾತಿಗಳು ಬರ್ತಾವಲ್ಲ, ಆ ಪ್ರಕಾರ ಮಠಾಧೀಶರು ಕೊಡ್ತಕ್ಕಂತ ಹೇಳಿಕೆಗಳು ಬಹಳ ಜನರಲ್ಲಿ ಒಂದು ದ್ವಂದ್ವ ನೀತಿ, ಒಂದು ಮಿಶ್ರಣ ಆಗ್ಬಿಟ್ಟಿದೆ ಅವ್ರ ಮೈಂಡ್ ಸೆಟ್ ಅಲ್ಲಿ. ಏನಂತಂದ್ರೆ ಧರ್ಮ ಇದ್ದಲ್ಲಿ ಕೆಲವರು ಹಿಂದೂ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಲಿಂಗಾಯತ ಧರ್ಮ ಅಂತಾನೆ ಬರ್ಸಿ ಅಂತ ಇದ್ದಾರೆ, ಇನ್ನು ಕೆಲವರು ವೀರಶೈವ ಲಿಂಗಾಯತ ಅಂತ ಬರ್ಸಿ ಹಾಗೆ ಹಿಂದೂ ಧರ್ಮದ ಮುಖ್ಯ ಧರ್ಮ ಮತ್ತು ಅದರ ಕೆಳ ಉಪಜಾತಿಯಲ್ಲಿ ಪಂಚಮಸಾಲಿ ಅಥವಾ ಇನ್ಯಾವುದೋ ಗಾಣಿಗೆರೋ ಇನ್ಯಾವುದೋ ಬರ್ಸಿ ಅಂತ ಗೈಡ್ ಮಾಡ್ತಾ ಇದ್ದಾರೆ. ನಮ್ಗೆ ಒಂದಕ್ಕೊಂದು ತಿಳಿತಾ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಇನ್ನೇನು ಇದೇ ತಿಂಗಳ 22-23ನೇ ತಾರೀಕಿಗೆ ಪ್ರಾರಂಭವಾಗ್ತಕ್ಕಂತಹ ಈ ಸಮೀಕ್ಷೆಗೆ ಅನುಗುಣವಾಗಿ ಇಂದು ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಡಿಬೇಟ್ ಕರೆದಿದ್ವಿ. ಇದರ ಮುಖ್ಯ ಅತಿಥಿಗಳಾಗಿ ಲಿಂಗಾಯತ ಅಂತಕ್ಕಂಥ ಒಂದು ಧರ್ಮ, ಲಿಂಗಾಯತ ಅಂತಕ್ಕಂಥದ್ದು ಒಂದು ಧರ್ಮ ಅನ್ನೋ ಅನುಸಾರವಾಗಿ ಈ ಲಿಂಗಾಯತ ಮಹಾಸಭಾದ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಸಸಿಮಠ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಗೂ ಸ್ವಾಗತ. ಶರಣಾರ್ಥಿ. ಅದರ ಜೊತೆಗೆ ಲಿಂಗಾಯತ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅಲ್ಲದೆ ಇಲ್ಲಿ ವೀರಶೈವರು ಬರ್ತಾರೆ. ಅದರ ಜೊತೆಗೆ ಹಿಂದುತ್ವದ ಒಂದು ಹಾದಿಯನ್ನು ಹಿಡ್ಕೊಂಡು ಹೇಳೋದಾದ್ರೆ ಮುಖ್ಯ ಹಿಂದೂ ಧರ್ಮ, ಅದರ ಕೆಳಗೆ ವೀರಶೈವ ಅಂತಕ್ಕಂಥದ್ದು ಟ್ಯಾಗ್ ಲೈನ್ ಆಗ್ಲೇಬೇಕು ಅಂತ ಹೇಳಿ ಅದರ ಪರ ವಾದ ಮಂಡ್ಸಕ್ ಬಂದಿದ್ದಾರೆ ನೀಲಕಂಠ ಹಿರೇಮಠ ಅವರು. ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಖ್ಯವಾಗಿ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ರಾಜೇಶ್ ಸಸಿಮಠ್ ಅವರೇ. ಈಗ ಜಾತಿ ಸಮೀಕ್ಷೆ ಅನ್ನೋಕೆ ಬರೋದಾದ್ರೆ ಈ ಒಂದು ಇದು ಆಕ್ಚುಲಿ ಇನ್ ಡೆಪ್ತ್ ಅಲ್ಲಿ ಹೇಳ್ಬೇಕಂದ್ರೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ, ಆದ್ರೆ ಪರೋಕ್ಷವಾಗಿ ಅದು ಗೊತ್ತಾಗೋದು ಜಾತಿ ಸಮಿತಿ, ಜಾತಿ ಗಣತಿ ಅಂತ. ಹೌದಾ? ಲಿಂಗಾಯತ ಧರ್ಮನೇ ಪ್ರತ್ಯೇಕವಾಗಿ ಮಾಡ್ಬೇಕಂತ ನೀವು ಹೋರಾಟ ಹಮ್ಮಿಕೊಂಡಿದ್ದೀರಿ. ನಿಮ್ಮ ನಿಲುವು? ಈ ಒಂದು ಸಮೀಕ್ಷೆಗಳು ಏನನ್ನ ಕೊಡ್ತವೆ? ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಮೀಕ್ಷೆಗಳು ಸರ್ಕಾರ ಮಾಡ್ತವೆ. ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಬರಲಿ ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ನಮ್ದು ಏನಪ್ಪಾ ಅಂತಂದ್ರೆ ಈ ಸಮೀಕ್ಷೆಗಳಲ್ಲಿ ಜಾತಿವಾರು ಲೆಕ್ಕ ಬರುತ್ತೆ, ಧರ್ಮವಾರು ಲೆಕ್ಕ ಬರುತ್ತೆ, ಯಾವ್ಯಾವ ಜನಸಂಖ್ಯೆ ಅವ್ರಿಗೆ ಎಷ್ಟಿದ್ದಾರೆ ಅಂತ ಗೋಚರ ಆಗುತ್ತೆ. ಆ ದೃಷ್ಟಿಯಲ್ಲಿ ಲಿಂಗಾಯತರಾದ ನಾವು ಕಡಿಮೆ ಸಂಖ್ಯೆಯಲ್ಲಿ ಇದೀವಿ ಅನ್ನೋದನ್ನ ಪ್ರತಿಪಾದನೆ ಮಾಡೋದು ಬೇಡ. ಯಾಕಂದ್ರೆ ನಾವು ಅಖಂಡ ಲಿಂಗಾಯತರು, ಕರ್ನಾಟಕದಲ್ಲಿ ಬಹುಸಂಖ್ಯಾತರು. ಆದರೆ ಈ ಸಮೀಕ್ಷೆಗಳಲ್ಲಿ ಲಿಂಗಾಯತ ಅನ್ನೋ ನಮೂದಿಸದೆ ಕೇವಲ ಅವರ ಉಪಪಂಗಡಗಳನ್ನು ನಮೂದಿಸಿ ನಮ್ಮ ಸಂಖ್ಯೆ ದೊಡ್ಡದಿದ್ದು ತುಂಬಾ ಚಿಕ್ಕದಾಗಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಏನಪ್ಪಾ ಅಂತಂದರೆ, ನಮ್ಮ ಕಳಕಳಿ ಏನಂದರೆ, ನಿಮ್ಮ ಉಪಜಾತಿಗಳು ಏನದವಲ್ಲ ಜಾತಿಗಳು ಅವು ಹಾಗೇ ಇರಲಿ, ಅದನ್ನು ಬರೆಸ್ರಿ. ಜಾತಿ ಅಂತ ಬಂದಾಗ ಬರೆಸಿ, ಅದ್ರ ಬಗ್ಗೆ ಏನಿಲ್ಲ ನಮ್ಮದು. ಆದರೆ ಧರ್ಮ ಅಂತ ಬಂದಾಗ ಎಲ್ಲ ಜಾತಿಗಳನ್ನು ಒಳಗೊಂಡಿದ್ದು ಲಿಂಗಾಯತ. ಹಾಗಾಗಿ ನೀವು ಧರ್ಮ ಅನ್ನೋದು ಇತರೆ ಅನ್ನುವಂಥ ಕಾಲಂನಲ್ಲಿ ನಾವು ಲಿಂಗಾಯತ ಧರ್ಮೀಯರು ಅನ್ನೋದನ್ನ ನಮೂದಿಸಬೇಕಾಗಿದೆ. ಈ ವಿಚಾರ ನೀಲಕಂಠ ಹಿರೇಮಠ ಅವರೇ. ಸರ್, ಉಪಜಾತಿ ಜಾತಿ ಯಾವುದೇ ಹಾಕಡ್ರಿ, ನೀವು ಧರ್ಮ ಇದ್ದಲ್ಲಿ ಲಿಂಗಾಯತ ಹಾಕ್ರಿ ಅಂತ ಇವ್ರ ವಾದ. ತಮ್ಮದು ಏನು? ಲಿಂಗಾಯತ ಧರ್ಮ ಹಾಕುವಂತ ಅವ್ರು ಹೇಳಕತ್ತಾರ. ಮೊದಲು ನಾವು ಎಲ್ಲಿಯರು, ನಾವು ಯಾರು, ನಾವು ಮೂಲ ಯಾರು, ನಾವು ಎಲ್ಲಿದೀವಿ, ಯಾವ ದೇಶದಾಗ ಇದೀವಿ, ಅದು ನಾವು ಕಲ್ಪನೆ ಕೊಟ್ರೆ ನಮ್ಮ ಜಾತಿ ಉಪಜಾತಿ ನಮ್ಗೆ ಬಂದೇ ಬರ್ತದೆ. ನಾವು ಯಾವುದೇ ಧರ್ಮನೇ ಪಾಲನೆ ಮಾಡ್ರಿ, ಹಿಂದೂ ಲಿಂಗಾಯತ ಧರ್ಮ ಅಂತ ನಾನು ಹೇಳಲ್ಲ. ಹಿಂದೂಗಳು ಮೊದಲು ನಾವು ಯಾಕೆ ನಾವು ಈ ಶಬ್ದ ಹೇಳ್ತೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅನ್ಯಾಯ ನಡೀತೈತೆ ನಮ್ಮ ಹಿಂದೂಗಳ ಸಮಾಜದ ಮೇಲೆ. ಜನ ಯೂನಿಟಿ ಆಗ್ಯಾರ, ಒಕ್ಕಟ್ಟಾಗ್ಯಾರ, ಧರ್ಮನ ಪ್ರತಿಪಾದನೆ. ನೀವು ಬೇಕಾದ್ರೆ ಚಿಕ್ಕ ಮಕ್ಕಳು ನೋಡ್ರಿ, ಸಣ್ಣ ಮಕ್ಕಳು ನೋಡ್ರಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಎಷ್ಟು ಅವರು ಶೌರ್ಯದಿಂದ ಹೇಳ್ತಾರ, ರೋಷನ್ ಹೇಳ್ತಾರೆ. ಅಂದ್ರೆ ಇತ್ತೀಚೆಗೆ ನಮ್ಮಲ್ಲಿ ಒಂದು ಧರ್ಮ ಜಾಗೃತ ಆಗತೈತಿ. ಆ ಧರ್ಮ ಯಾವುದು ಅಂದ್ರೆ, ಧರ್ಮ ಹಿಂದೂ ಧರ್ಮ ಅಂದ್ರೆ ಏನು? ಅದು ಬೇರೆ ಆಚರಣೆ ಸನಾತನಿ ಧರ್ಮ, ಮುಖ್ಯವಾಗಿ ಹಿಂದೂ ನಾಗರಿಕ, ಸಿಂಧು ನಾಗರಿಕ. ಇದಕ್ಕೇನು ಹೊಸದಲ್ಲ ನಾ ಹೇಳೋದು, ಹುಡ್ಸ್ಕೊಂಡು ಹೇಳ್ತಕ್ಕಂಥದ್ದಲ್ಲ. ಆದ್ರೆ ಲಿಂಗಾಯತ ಧರ್ಮ ಏನು ಎತ್ತ, ಅದ್ರ ಬೆಳಕು ಇತ್ತೀಚೆಗೆ ಸಿದ್ದರಾಮಯ್ಯನವರು ಅದನ್ನ ಒಡೆದು ಆಳ ರೀತಿ ಹೋದ್ರು. ಕೇಂದ್ರ ಸರ್ಕಾರದವರು ಒಪ್ಪಲಿಲ್ಲ ಅದನ್ನು. 2013ರಲ್ಲಿ ಸಿದ್ದರಾಮಯ್ಯನವರು ವೀರಶೈವ ಲಿಂಗಾಯತನ ಒಡೆದರ ಪಂಗಡ ಮಾಡಕ್ ಹೋದ್ರು. ಜನ ಒಪ್ಪಲಿಲ್ಲ ಅದನ್ನ, ಸಾರ್ವಜನಿಕ ಒಪ್ಪಲಿಲ್ಲ ಅದನ್ನ. ಸಿದ್ಧರು ಅವ್ರ ವಿರುದ್ಧ ಅವ್ರು ಅದ್ರ ಪೆಟ್ ತಿಂದ್ರು. ಅವರು ಅದರಲ್ಲಿ ಆ ಚುನಾವಣೆ ಪೆಟ್ ತಿಂದ್ರು. 18ರಲ್ಲಿ ಒಂದ್ಸರಿ ಪೆಟ್ ತಿಂದ್ರು, 23ರಲ್ಲಿ ಪೆಟ್ ತಿಂದ್ರು. ಇಲ್ಲ, ಅವಾಗ ಲೋಕಸಭಾ ಚುನಾವಣೆ ಮುಂದ್ಗಡೆ ಇದೆ, ಸ್ವಲ್ಪ ಅದನ್ನ ಮುಂದೋಡ್ರಿ ಅಂತ ಹೇಳಿದ್ರೆ ಉದ್ದೇಶ ಏನು? ಅಲ್ಲಿ ಡಿವೈಡ್ ಮಾಡೋದಲ್ಲ, ಡಿವೈಡ್ ಆದ್ರೆ ಆಟೋಮೆಟಿಕ್ ಅವ್ರಿಗೆ ಅನುಕೂಲ ಆಗ್ತೈತಿ. ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮದ ವಿಚಾರವಾಗಿ ಸರಿಯಾದ ಕೆಲಸ ಮಾಡಿದ್ದಾರೆ. ಲಿಂಗಾಯತ ಒಳಪಂಗಡ ಬರುವಂತ 102 ಜಾತಿಗಳು
ಅವರನ್ನು ನಾವು ಅಭಿನಂದಿಸಬೇಕು ಆ ವಿಷಯವಾಗಿ. ಏನಂತ ಹೇಳ್ತೀನಿ ನಿಮಗೆ. ಮೊದಲು ಅಪ್ಪರು ಹೇಳಿದ್ರು ಲಿಂಗಾಯತನದ ಎಲ್ಲಿತ್ತು ಹಿಂದೂನೇ ಮೂಲ ಅಂತ. ಮೊದಲು ಹಿಂದೂವನ್ನ ನೀವು ಪ್ರಾದೇಶಿಕವಾಗಿ ಮಾತಾಡ್ತಾ ಇದ್ದೀರೋ ಅಥವಾ ಸಾಂಸ್ಕೃತಿಕವಾಗಿ ಮಾತಾಡ್ತಿರೋ ಅಥವಾ ಧಾರ್ಮಿಕವಾಗಿ ಮಾತಾಡ್ತಿರೋ ಅನ್ನೋದು ಸ್ಪಷ್ಟತೆ ನಮಗೆ ಬೇಕು. ಹಿಂದೂ ಅನ್ನೋದು ಪ್ರಾದೇಶಿಕವಾಗಿ ಮಾತಾಡಿದರೆ ಸಿಂಧು ನಾಗರಿಕತೆ ಬಂದವರೆಲ್ಲರೂ ನಾವು ಹಿಂದೂಗಳು, ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ, ನಾವು ಅದನ್ನೇ ವಾದ ಮಾಡ್ತೀವಿ. ಮತ್ತು ದೇಶ ಪ್ರೇಮ ಅಂತ ವಿಚಾರಕ್ಕೆ ಬಂದರೆ ಲಿಂಗಾಯತ ಧರ್ಮೀಯರು ಅತ್ಯಂತ ದೇಶ ಪ್ರೇಮಿಗಳು. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಆದಿಯಾಗಿ ಮಹಿಳೆಯರಿಂದ ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ನಮ್ಮ ಸಾಕಷ್ಟು ರಾಜಮನೆತನಗಳು ಲಿಂಗಾಯತ ಮನೆತನಗಳದೇ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ದೇಶ ಪ್ರೇಮದಲ್ಲಿ ಕೂಡ ಲಿಂಗಾಯತರು ಯಾವುದಿಲ್ಲ. ಸರಿ, ಇನ್ನು ಧಾರ್ಮಿಕವಾಗಿ ನೀವು ಹಿಂದೂಗಳು ಅಂತ ಅಂದಾಗ ಒಂದು ಧರ್ಮ ಅನ್ನೋದನ್ನು ನೀವು ಕರಿಬೇಕಾದ್ರೆ ಹಿಂದೂ ಅನ್ನೋ ಪದವನ್ನು, ಅಥವಾ ನೀವು ಹೇಳಿದ್ರಲ್ಲ ಸನಾತನ ಧರ್ಮ ಅಂತ, ಒಂದು ಧರ್ಮ ಅಂತ ನೀವು ಅದು ಕರೆದಾಗ ಅದರೊಳಗೆ ಲಿಂಗಾಯತ ಅನ್ನೋದು ಬಂದರೆ ಅದೊಂದು ಜಾತಿ ಆಗತ್ತೆ ಹೊರತು ಅದು ಧರ್ಮ ಆಗಲ್ಲ. ಭಾರತ ದೇಶ ಅಂತ ಕರೆದಾಗ ಕರ್ನಾಟಕ ಅನ್ನೋದು ರಾಜ್ಯ ಆಗತ್ತೆ ಹೊರತು ಕರ್ನಾಟಕ ಅನ್ನೋದು ದೇಶ ಆಗಲ್ಲ. ಹಾಗಾಗಿ ಹಾಗೆ ಕರ್ನಾಟಕ ಅಂತ ಕರೆದಾಗ ಅದು ರಾಜ್ಯ ಆಗತ್ತೆ ಹೊರತು ಕೊಪ್ಪಳ ಅನ್ನೋದು ರಾಜ್ಯ ಆಗಲ್ಲ, ಅದೊಂದು ಜಿಲ್ಲೆ ಆಗುತ್ತೆ. ಹಾಗಾಗಿ ಇಲ್ಲಿ ಹಿಂದೂ ಅನ್ನೋದು ಧರ್ಮ ಅಂತ ಕರೆದಾಗ ಲಿಂಗಾಯತ ಅನ್ನೋದು ಒಂದು ಧರ್ಮ ಇದೆ, ಹಾಗಾಗಿ ಇದು ಪ್ರತ್ಯೇಕ ಇದೆ. ನಾನು ಹಂಗೆ ಕೆಲವು ವರ್ಷಗಳ ಹಿಂದೆ ಹೋಗ್ತೀನಿ, ಹಿಂದೂ ಮುಸಲ್ಮಾನ್, ಹಿಂದೂ ಲಿಂಗಾಯತ, ಹಿಂದೂ ಬ್ರಾಹ್ಮಣ ಅಂತ ಹೇಳಿ TC ಒಳಗಡೆ ಮೆನ್ಷನ್ ಮಾಡ್ತಾರೆ. ಹೌದು, ಇದು 2003ನೇ ಇಸ್ವಿ, ಅಂದ್ರೆ 1900 ಭಾರತ ಸ್ವತಂತ್ರ ಆದ್ಮೇಲೆ ಈ ತರ ಎಲ್ಲ ಬಂತು. ಅದೇ ಹೇಳ್ತೇನೆ, ಸಂವಿಧಾನ ಬಂದ್ಮೇಲೆ ಒಂದು ನಿಮಿಷ. 1958 ಡೇಟ್ ಆಫ್ ಬರ್ತ್, 1958. ನಾವೆಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮೆಲ್ಲ ಹಿಂದೂ ಲಿಂಗಾಯತ ಅಂತ ಇತ್ತು. ಸರಿ, ಓಪನ್ ಸೀಕ್ರೆಟ್ ಇದೆ. ಈ ಲಿಂಗಾಯತ ಅಂದ್ರೆ ಧರ್ಮ ಅಲ್ಲ, ಅದು ಧರ್ಮ ಅಲ್ಲ. ವೀರಶೈವನ ಧರ್ಮ, ವೀರಶೈವ ಸದ್ಧರ್ಮ, ಮತ್ತೆ ಧರ್ಮ ಅಲ್ಲ ಸದ್ಧರ್ಮ. ವೀರಶೈವ ಸದ್ಧರ್ಮ ಅಂದ್ರೆ ಅದು ಆಚರಣೆ. ಆಚರಣೆ ಏನು? ಯಾರು ನಾವು ನಮ್ಮ ತಂದೆಯವರು, ನಮ್ಮ ಅಜ್ಜನವರು ನಮ್ಗೆ ಹಾಕಿಕೊಟ್ಟಂತ ಪಾಠ ಲಿಂಗ ಪೂಜೆ. ಬಸವಣ್ಣವ್ರಿಗೆ ಹೇಳ್ಕೊಟ್ರು ಅಂತ ಹೇಳಿಲ್ಲ ನಮ್ಗೆ ಅವರು. ನಾವು ವೀರಶೈವರಪ್ಪ ಜಂಗ್ಮರು, ನಾವು ಜಂಗ್ಮರು. ನಾವು ನಮ್ದು ಮೂಲ ಮಂತ್ರ ಓಂ ನಮ ಶಿವಾಯ. ಬಸವಣ್ಣವ್ರು ಏನು ಬೇರೆ ಹೇಳ್ತಾರನ್ರಿ? ಬಸವಣ್ಣವ್ರು ಹೇಳಿದ್ರು ಓಂ ನಮ ಶಿವ ಅಂತ ಹೇಳ್ತಾರೆ, ಮತ್ತೆ ಅದನ್ನೇ ಪಾಲಿಸ್ತೀವಿ ನಾವು. ಸಸಿಮಠ ಅವ್ರಿಗೆ ಸರ್ ಕೂಡ ಸಂಗಮ, ಸಂಗಮ ಯಾರು? ಸಂಗಮನಾಥ ಯಾರು? ಮೂಲ ಎಲ್ಲಿದ್ದ? ಸಂಗಮ ಎಲ್ಲಿದ್ದ? ಬಸವಣ್ಣವ್ರು ಎಲ್ಲಿದ್ರು? ಅಲ್ಲಲ್ಲ, ಬಸವಣ್ಣವ್ರು ಸಂಗಮ ಎಲ್ಲಿದ್ದ? ಸರಿ, ಸಂಗಮ ಇಲ್ಲ, ಅದಕ್ಕೆ ಕೂಡ ಸಂಗಮ ಅಂತಿದ್ದಿಲ್ಲ, ಕಪ್ಪಡಿ ಸಂಗಮ ಅಂತಿದ್ರು. ಕಪ್ಪಡಿ ಸಂಗಮ. ಸಂಗಮನಾಥ ಯಾರು? ಬಸವಣ್ಣವ್ರು ಹುಟ್ಟಾಕಿದ್ರೆ. ಬಸವಣ್ಣ ಮೂಲ ಮಂತ್ರನೇ ಮಾಡ್ಕೊಂಡ ಸಂಗಮನಾಥ ಅಂತ ಹೇಳಿ. ಸಂಗಮನಾಥ ಅಂದ್ರೆ ನಾವು ವೀರಶೈವ ಪ್ರತಿಪಾದಕ ಅಂತ ಹೇಳ್ತೀವಿ. ಲಿಂಗಾಯತನದ ಹೋಗಿ ಇತ್ತ ಕಲ್ಪನೆ ನೋಡಿ. ನಾವು ಲಿಂಗ ದ್ವೇಷ ಮಾಡಲ್ಲ, ನಾವು ದ್ವೇಷ ಮಾಡಲ್ಲ ಲಿಂಗಾಯತ ಅಂದ್ರೆ. ನಾನು ಸರ ನಂದು ಓಪನ್ ಸೀಕ್ರೆಟ್, ನಂದು ವೀರಶೈವ ಧರ್ಮ ಪರಂಪರೆ, ನಾನು ಆಚರಣೆ ಲಿಂಗಾಯತ. ಈಗ ನಾವು ಇವ್ರ ಮಾತಲ್ಲೇ ಒಂದು ಮಾತು ಬಂತು, ವೀರಶೈವ ಅನ್ನೋದು ಧರ್ಮ ಅಂತ ಬಂತು. ಹಾಗಾದ್ರೆ ಹಿಂದೂ ಅನ್ನೋದು ಧರ್ಮ ಹೌದಾ ಅಲ್ಲ? ಇವರು ಒಂದು ಧರ್ಮದಲ್ಲಿ ಒಂದು ಧರ್ಮ ಇರಲ್ಲ, ನನ್ನ ಕಾನ್ಸೆಪ್ಟ್. ವೀರಶೈವ ಧರ್ಮ ಅಂತಿರೋ ಒಪ್ಕೊಳ್ಳೋಣ, ಯಾವಾಗಾರ ಇರ್ಲಿ, ಅದು ಯಾವ ಸ್ಥಾಪನೆ ಆಗ್ಲಿ ಇರ್ಲಿ, ಹಿಂದೂ ಧರ್ಮ ಅಲ್ಲ ನಂಗೆ ಆಯ್ತಲ್ಲ. ವೀರಶೈವ ಧರ್ಮ ಅಂತ ನೀವು ಕನ್ಸಿಡರ್ ಮಾಡಿದರೆ ಹಿಂದೂ ಧರ್ಮ ಅನ್ನೋದು ಬೇರೆ ಇದೆ, ವೀರಶೈವ ಧರ್ಮ ಬೇರೆ ಇದೆ. ಅಕಸ್ಮಾತ್ ನೀವು ಹಿಂದೂ ಧರ್ಮ ಅಂತ ನೀವು ಕನ್ಸಿಡರ್ ಮಾಡಿದಾಗ ನೀವು ವೀರಶೈವ ಅನ್ನೋದು ಧರ್ಮ ಆಗಿ ಪರಿಗಣಿಸಲ್ಲ. ಶೈವ ಅಂದ್ರೆ ತಮಗೆ ಗೊತ್ತಿದೆ, ಶೈವ ಮೂಲ ಶೈವ. ಇನ್ಕ್ಲೂಡಿಂಗ್ ಬಸವೇಶ್ವರ ಮಾನ್ಯ ಜಗಜ್ಯೋತಿ ಬಸವಣ್ಣವರು ಬಂದಿದ್ದು ಶೈವ ಶಿವನ ಆರಾಧಕರು ಯಾರು? ಎಲ್ಲ ಆಸಾಂನಿಂದ ಗುಜರಾತ್ ವರೆಗೂ, ಕಾಶ್ಮೀರಿಂದ ಕನ್ಯಾಕುಮಾರಿಗೂ ನಾನು ಅಡ್ಡಾಡೀನಿ. ಇರ್ತಕ್ಕಂಥ ಎಲ್ಲ ಭವ್ಯ ದೇವರುಗಳು ಎಲ್ಲವೂ ಈಶ್ವರನ ಹೆಸರಿನಲ್ಲಿ ಇದ್ದಾವೆ. ಯಾರಾದ್ರೂ ಮಂತ್ರಿಗಳ ಪ್ರಮಾಣ ತಗೋಬೇಕಾರ ಪ್ರಮಾಣ, ನಾನು ದೇಶದ ಹೇಳ್ತೀನಿ, ನಾನು ಪ್ರಮಾಣ ತಗೋಬೇಕು ಈಶ್ವರ್ಗೆ ಶಪಥ ಲೇತಾವು ಅಂತ ಹೇಳ್ತಾರೆ. ಯಾರು ಹೇಳಿಕಿಲ್ಲ ಸಂವಿಧಾನ ಅಂತ ಕೆಲವೊಂದು ಹೇಳ್ತಾರ, ಯಾರು ಈ ಬಲ್ಲವರು ಅಂತ ದೊಡ್ಡವರು ಅಂತ ಹೇಳ್ತೀವಲ್ಲ ಸಂವಿಧಾನ ಅಂತ ಹೇಳ್ತಾರ, ಅದ್ರ ಬಗ್ಗೆ ನಾನು ಕೆಲವೊಂದು ಅದನ್ನು ಹೇಳಲ್ಲ. ಅಲ್ರಿ, ಸಸಿಮಠ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆಗ ಬಸವಣ್ಣನವರು ಬಂದ್ರು, ಬುದ್ಧ ಬಂದ್ರು, ಮಹಾವೀರ್ ಜೈನರು ಬಂದ್ರು, ಹೌದಾ? ಇದು ಒಟ್ಟಾರೆ ಎಷ್ಟೇ ಜನ ಬಂದು ಯಾವುದೇ ಧರ್ಮಗಳನ್ನು ಕಟ್ಟಿದ್ರು ಸಹ ಹಿಂದುತ್ವ ತನ್ನ ತಾನು ಕಳ್ಕೊಳ್ಳಿಲ್ಲ. ಹಿಂದೂ ಧರ್ಮ ಅಂತಕ್ಕಂಥದ್ದು 1000 ವರ್ಷ ಅದು ಇನ್ನೂ ಉಳಿದಿದೆ. ಈಗ ಇಲ್ಲಾಂದ್ರೆ ಸರ್ಕಾರದವರು ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಮಾಡಿದ್ರು, ಲಿಂಗ ಸಕ್ಸೆಷನ್ ಆಕ್ಟ್ ಮಾಡಿಲ್ಲ, ಮುಸ್ಲಿಂ ಆಕ್ಟ್ ಮಾಡಿದ್ರು. ಯಾಕಂದ್ರೆ ಅದೊಂದು ಧರ್ಮ. ಹಿಂದೂ ಸಕ್ಸೆಷನ್ ಆಕ್ಟ್ ಉತ್ತರಾಧಿಕಾರ ಅಂತ ಬರ್ತ, ಅದು ಸಂವಿಧಾನ ಮಾಡಿಬಿಟ್ರಲ್ಲ.
ಅದನ್ನ ನಾವೇನು ಬೇರೆ ಧರ್ಮ ಅಂತ ಹೇಳಕ್ ಹೋಗಲ್ಲ. ಅದರಲ್ಲಿ ಬರ್ತಕ್ಕಂಥದ್ದೇ ನಮ್ದು ವೀರಶೈವ ಧರ್ಮ. ಯಾವುದೇ ಧರ್ಮವನ್ನ ನಾವು ಅಳಿಸ್ತಾ ಇಲ್ಲ, ನೆನಪಿಟ್ಕೊಳ್ಳಿ. ನಾವು ಹಿಂದೂ ಧರ್ಮನ ಅಳಿಸ್ತಾ ಇಲ್ಲ, ಅದೊಂದು ಧರ್ಮ, ಅದು ಇರ್ಲಿ, ನಮ್ಮ ಅಭ್ಯಂತರ ಇಲ್ಲ. ನಮ್ದು ಲಿಂಗಾಯತ ಅನ್ನೋ ಧರ್ಮ ಇದೆ, ಲಿಂಗಾಯತ ಅನ್ನೋ ಧರ್ಮ ಇದೆ, ಅದಕ್ಕೆ ಮಾನ್ಯತೆ ಕೊಡಿ. ಉದಾಹರಣೆ ನಮಗ ಈ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಜನಿಸಿದ ಧರ್ಮ, ಸಿಖ್ ಧರ್ಮ ನಮ್ಮ ದೇಶದಲ್ಲಿ ಜನಿಸಿದ ಧರ್ಮ, ಜೈನ ಧರ್ಮ ನಮ್ಮ ದೇಶದಲ್ಲಿ ಜನಿಸಿದ ಧರ್ಮ. ಇವೆಲ್ಲಕ್ಕೂ ಸಂವಿಧಾನ ಮಾನ್ಯತೆ ಕೊಟ್ರಿ, ಧರ್ಮ ಅಂತ ಕನ್ಸಿಡರ್ ಮಾಡಿದ್ರಿ. ಅವಕ್ಕೆ ಯಾವಕ್ಕೂ ಹಿಂದೂ ವಿರೋಧಿ ಪಟ್ಟ ಕಟ್ಟಲಿಲ್ಲ. ಲಿಂಗಾಯತರು ಒಂದು ಕಾಲಂ ಕೊಡ್ರಿ ಅಂತ ಕೇಳಿದ್ರೆ ಹಿಂದೂ ವಿರೋಧಿ ಪಟ್ಟ ಕಟ್ತಾ ಇದ್ದಾರೆ. ಲಿಂಗಾಯತರು ಹಿಂದೂಗಳ ವಿರೋಧಿಗಳಲ್ಲ, ಲಿಂಗಾಯತರು ತಮ್ಮ ಅಸ್ತಿತ್ವಕ್ಕಾಗಿ ಹವಣಿಸ್ತಾ ಇರೋರು. ಇಲ್ಲ ಇಲ್ಲ ಇಲ್ಲಿ ಬಂದಿರೋದು ಪ್ರಶ್ನೆ ಏನಂತಂದ್ರೆ, ಒಂದೊಂದು ಬಂದಿರೋದೇನಂದ್ರೆ ನೀಲ್ಕಂಠೆ ಅವರೇ ಸ್ಪಷ್ಟವಾಗಿ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಹಿಂದೂ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ, ಸಂಸ್ಕೃತಿ ಹಿಂದೂ ಅನ್ನೋದು. ಹಾಗಾದ್ರೆ ಸಂಸ್ಕೃತಿ ಅಂತ ಕರೆದ್ರೆ ನಾವು ಹಿಂದೂಗಳಾಗ್ತೀವಿ, ಆದ್ರೆ ಧರ್ಮ ಅಂತ ಕರೆದಾಗ ನಾವು ಲಿಂಗಾಯತ ಧರ್ಮೀಯರಾಗ್ತೀವಿ. ಅದೇ ಸರ್, ಅಲ್ಲಿಗೆ ಬರ್ತೀನಿ. ಏನು ಭಿನ್ನಾಭಿಪ್ರಾಯಗಳಿದಾವೆ ನಿಮ್ಮ ಮತ್ತು ಹಿಂದೂ ಧರ್ಮದ ಬಗ್ಗೆ, ಧರ್ಮದ ಮಧ್ಯದಲ್ಲಿ ಏನು ಭಿನ್ನಾಭಿಪ್ರಾಯಗಳಿದಾವೆ ಒಪ್ಪನಾಗಿ ಮಾತಾಡೋಣ, ಚರ್ಚೆ ಇದೆ, ಮುಕ್ತ ಅವಕಾಶ. ಹಿಂದೂ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ. ಈಗ ಜಾತಿ ಗಣತಿ ಆಗ್ತಿರ್ತಕ್ಕಂಥದ್ದು ಏನಂತಂದ್ರೆ, ಈಗ ಉದಾಹರಣೆ ಲಿಂಗಾಯತ ಅಂತ ಬಂದ್ರೆ ಬಸವರಾಜ ರೆಡ್ಡಿ ಅವರು ಸಹ ಲಿಂಗಾಯತಕ್ಕೆ ಬರ್ತಾರೆ, ಹೌದಾ? ಅವರು ಸಹ ಮೂಲ ಲಿಂಗಾಯತ ಅಲ್ವಾ, ರೆಡ್ಡಿ ಅವರು ಕೂಡ. ಈಗ ನಾವು ಹೋಗ್ತೀವಿ ಲಿಂಗಾಯತರ ಅಂತ ಹೇಳಿ ಅವ್ರ ಬಗ್ಗೆ ಖುಷಿಯಿಂದ ಹೇಳ್ತೀವಿ. ಅವ್ರು ಹೇಳಿದ್ರು ಯಾವ ಧರ್ಮ ಅಲ್ಲ ಅಂತ ಹೇಳಿ ಏನ್ ಅಂತಾರ ಏನ್ ಹೇಳ್ಬೇಕು ನಾವು? ಒಬ್ಬ ಸರ್ಕಾರದಲ್ಲಿ ಆರ್ಥಿಕ ಸಲಹೆಗಾರರು ಅವರು ಜಾತಿಗೆ ಅನುಗುಣವಾಗಿ ಸ್ಟಾರ್ಟ್ಅಪ್ ಅಲ್ಲಿ ಹೇಳಿದೆ, ಡಿವೈಡ್ ರೂಲ್ ಪಾಲಿಸಿ ಅಪ್ಲೈ ಮಾಡ್ತಾ ಇದ್ದಾರೆ ಬರೋಬ್ಬರಿ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ ಸರ್, ಈಗ ಕೆಲವು ರಾಜಕೀಯ ಹಿಂದೂ ಲಿಂಗ್ ಕ್ರಿಶ್ಚಿಯನ್ ಅಂತೆ, ಬಣಿಗ ಕ್ರಿಶ್ಚಿಯನ್ ಅಂತೆ, ಉಪ್ಪಾರ ಕ್ರಿಶ್ಚಿಯನ್ ಅಂತೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದ್ಮೇಲೆ ನಾವು ಅದನ್ನ ಹೆಸರು ಸೇರಿಸಬಾರ್ದು. ಕ್ರಿಶ್ಚಿಯಾನಿಟಿ ಅವರು 1891ರಲ್ಲಿ ಮೈಸೂರು ಪ್ರಾಂತ್ಯದ ಆಗಿನ ಸರ್ಕಾರ ಏನಿತ್ತು, ಜಾತಿ ಸಮೀಕ್ಷೆ ಮಾಡ್ತೀವಿ ಸರ್, ಅವಾಗ ವೀರಶೈವ ಅಂತಾನೆ ಹೊಂದಿಸಿತ್ತು. ಅದು ಏನ್ ಮಾಡಿದಾರೆ ಅಂದ್ರೆ, ಮೈಸೂರು ಪ್ರಾಂತ್ಯದಲ್ಲಿ 1891ರಲ್ಲಿ ಮೊದಲ ಜನಗಣತಿ ಆಗುತ್ತೆ. ಅಲ್ಲಿ ಲಿಂಗಾಯತರಲ್ಲಿ 38 ಉಪಪಂಗಡಗಳನ್ನ ಮಾಡ್ತಾರೆ. 38 ಉಪಪಂಗಡಗಳು. ಅದರಲ್ಲಿ ಬರ್ತೀವಿ ಹೆಂಗೆ, ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಬಣಜಿಗ, ಲಿಂಗಾಯತ ರೆಡ್ಡಿ, ಲಿಂಗಾಯತ ಗಾಣಿಗ, ಲಿಂಗಾಯತ ಸಾದರ. ಹಾಗಾಗಿ ಲಿಂಗಾಯತ ವೀರಶೈವ ಅನ್ನೋದು ಒಂದು ಜಾತಿಯಾಗಿ ಮಾಡಿದ್ದಾರೆ 31ನೇ ಕಾಲಂನಲ್ಲಿ. 38ನೇ ಕಾಲಂನಲ್ಲಿ ಅವ್ರದಿದೆ. ಲಿಂಗಾಯತ ಒಂದು ಧರ್ಮದಲ್ಲಿ, ವೀರಶೈವ ಒಂದು ಜಾತಿಯಾಗಿ ನಾವು ಸ್ವೀಕಾರ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ಆದರೆ ವೀರಶೈವನೇ ಒಂದು ಧರ್ಮವಾಗಿ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸರ್, ಒಂದು ಪ್ರಶ್ನೆ ಇವ್ರು ಹೇಳಿರಲ್ಲ, ಲಿಂಗಾಯತ ಇದ್ರದ್ದು ವಿಶ್ಲೇಷಣೆ ನನಗೆ ತಿಳುವಳಿಕೆ ಮುಟ್ಟಿ ನಾ ಮಾಡ್ತೇನೆ. ಲಿಂಗಾಯತ ಯಾರು ಲಿಂಗವನ್ನು ಆಯತ ಅಂದ್ರೆ ನಾವು ಅದನ್ನ ಪಡ್ಕೊಂಡು ಅದ್ರ ಬಗ್ಗೆ ಒಂದು ಪೂಜೆ ಪುರಸ್ಕಾರ ಮಾಡ್ತೀವಿ ನಾವು, ಅದು ಲಿಂಗಾಯತ. ಅದನ್ನ ನಾವು ನಮ್ಮ ಧರ್ಮನ ಅನ್ಕೊಂಡ್ಬಿಟ್ರೆ ಹೆಂಗ ಸರ್? ಇಲ್ಲ, ಅದೊಂದು ಧರ್ಮ ಅನ್ಕೊಂಡ್ಬಿಟ್ರೆ ಹೆಂಗ? ಅಲ್ಲ, ಆಡು ಭಾಷೆಯಲ್ಲಿ ಇವ್ರು ಹೇಳೋದೊಂದು ಮಾತು. ಆದ್ರೆ ಲಿಂಗಾಯತ ಅದ ಅರ್ಥ ಹೇಳ್ರಿ. ಹೇಳ್ತೀವಿ ಬಿಡಿಸಿ ಹೇಳ್ರಿ ಅದನ್ನ. ಲಿಂಗಾಯತ ನಾವು ತಿಳ್ಕೊಂಡಿದ್ದು ಗ್ರಾಮೀಣ ಭಾಷೆ ಅಲ್ಲ, ಲಿಂಗಾಯತ. ನೀವು ಹೇಳಿದ್ರಿ ಲಿಂಗ ಪ್ಲಸ್ ಆಯತ, ಲಿಂಗಾಯತ ಇಷ್ಟೇ ಆಯತ ಆಕಾರದಲ್ಲಿ ನಾವು ಅವ್ರಿಗೆ ತಪ್ಪಣಂಗಿಲ್ಲ. ಧಾರಣೆ ಮಾಡ್ಕೊಂಡು ನಮ್ಮ ದೃಷ್ಟಿಯನ್ನು ಅದ್ರ ಮೇಲೆ ಇಟ್ಟು ಪೂಜೆ ಪುರಸ್ಕಾರ ನಮ್ಮ ದೃಷ್ಟಿ ಮಾಡ್ಕೊಂಡು ಬಸವಣ್ಣವ್ರ ಲಿಂಗಾಯತ ಮಾಡಿ ಅಂತ ಹೇಳಿಲ್ಲ ಅವರು. ಅವ್ರಿಗೊಂದು ಸ್ವಲ್ಪ ಅವಕಾಶ ಕೊಡ. ನೋಡಿ, ಮಾನವ ಲಿಂಗಾಯತ ಹೆಂಗ್ ಬಂತು ಅನ್ನೋದನ್ನ ಮೊದಲು ಈ ಪದಕ್ಕೆ ಜೋತ್ ಬೀಳೋದ್ ಬೇಡ. ಮೂಲ ಮಾತಲ್ಲಿ ಮೂಲ ಬರ್ತೀನಿ, ಆಮೇಲೆ ಪದಕ್ಕೆ ಬರ್ತೀನಿ, ಮೂಲಕ್ಕೆ ಬರ್ತೀನಿ. ನೋಡಿ, ಬಸವಣ್ಣನವರ ಕಾಲದಲ್ಲಿ ಈಗೇನು ಹಿಂದೂ ಅಂತ ಕರಿತಾರಲ್ಲ, ಸನಾತನ ಧರ್ಮ ವ್ಯವಸ್ಥೆ ಇತ್ತು, ಹೌದಾ? ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯ ಅನ್ನುವಂತ ವರ್ಣ ಭೇದಗಳಿದ್ವು. ಸರ್, ಅಲ್ಲಿ ನೀವು ಇವತ್ತವರೆಗೂ ಹಿಂದೂ ಲಾ ತೆಗಿರಿ, ಕಾನೂನು ತೆಗಿರಿ, ಇದೆ ಅಲ್ಲಿ ಇದೆ. ಚಾತುರ್ವರ್ಣಗಳು 4 ಅಷ್ಟೇ ಮಾತಾಡ್ರಿ. ಅದರ ಜೊತೆಗೆ ಅಸ್ಪೃಶ್ಯನ ಒಂದು ಯಾಕೆ ಅಷ್ಟು ಮಾಡಿದ್ರಂದ್ರೆ, ಆ ವರ್ಣಲ್ಲೂ ಕೂಡ ನಾವು ಸೇರಿಸ್ಕೋಬಾರ್ದಂತ ದೂರ ಇಟ್ಟವ್ರು ಇವರು. ಚಾತುರ್ವರ್ಣಲ್ಲಿ ಕೂಡ ಅಸ್ಪೃಶ್ಯರನ್ನ ಅಷ್ಟು ಕೀಳಾಗಿ ಕಂಡವರು ವಿಚಾರವಾಗಿ. ಅದಕ್ಕೆ ಬಸವಣ್ಣವ್ರು ಏನ್ ಮಾಡಿದ್ರು ಅಂದ್ರೆ, ಈ ಹುಟ್ಟಿನಿಂದ ಆಧಾರಿತವಾದಂತಹ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯ ಅಂತ ಹುಟ್ಟಿನಿಂದ ಆಧಾರವಾದಂತಹ ವರ್ಣ ವ್ಯವಸ್ಥೆಯನ್ನ ಕಿತ್ತೆಸಿರಿ ಬಸವಣ್ಣವ್ರ ವಾದ. ಇವ್ರೇನ್ ಮಾಡ್ತಿದ್ರು, ಯಾವ ಜಾತಿ ಅಥವಾ ಯಾವ ವರ್ಣದಲ್ಲಿ ಹುಟ್ಟಿದೀವೋ ಅದೇ ಕೆಲಸ ಮಾಡ್ಬೇಕಾಯ್ತು. ವೃತ್ತಿ ಆಯ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಮತ್ತೆ ಚಾತುರ್ವರ್ಣದಲ್ಲಿರುವಂತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇರ್ಬೋದು, ಆದರೆ ಅವ್ರು ಯಾರಿಗೂ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ.
ಆಮೇಲೆ ಯಾವುದೇ ರಾಜಾಶ್ರಯದಲ್ಲಿ ಪಂಡಿತನಾಗಲಿ ತತ್ವಜ್ಞಾನಿ ಆಗಲಿ ಒಂದು ಹುಟ್ಟಿನಿಂದ ಆಧಾರಿತ ಜಾತಿಗೆ ಸೀಮಿತ ಆಗಿರ್ಬೇಕಾಗಿತ್ತು. ಹೌದೌದು. ಇಂಥ ವ್ಯವಸ್ಥೆಯನ್ನ ಬಸವಣ್ಣ ಅಲ್ಗಳಿತಾನೆ. ಈ ವ್ಯವಸ್ಥೆ ಬೇಡ, ಇದು ದೈವಿ ಪ್ರಜ್ಞೆಯ ಪ್ರಕೃತಿ ಪ್ರಜ್ಞೆಯ ವಿರೋಧಿ. ಹಾಗಾಗಿ ಇದು ಮಾನವ ನಿರ್ಮಿತ ಆದಂತ ಒಂದು ಷಡ್ಯಂತ್ರ. ಇದನ್ನ ಕಿತ್ತೆಸೋದು ಬಸವಣ್ಣವ್ರು ಏನ್ ಹೇಳ್ತಾರೆ, ಹುಟ್ಟಿನಿಂದ ಯಾರೇ ಇರ್ಲಿ ಅವನು ಶ್ರೇಷ್ಠನೂ ಅಲ್ಲ, ಅವನು ಕನಿಷ್ಠನೂ ಅಲ್ಲ. ಹಾಗಾಗಿ ಸಮಾನತೆಗಾಗಿ ಒಂದು ಸಿಂಬಲ್ ಮಾಡ್ಬೇಕಾಗಿತ್ತು ಅವರು. ಲಿಂಗ ಅನ್ನೋದನ್ನ ಯಾರು ಆಯ್ತಾ ಮಾಡ್ಕೊಂತಾರೋ, ಅವನು ಶೂದ್ರ ಇರ್ಲಿ, ಅಸ್ಪೃಶ್ಯ ಇರ್ಲಿ, ಅಥವಾ ಮೇಲ್ವರ್ಗದ ಬ್ರಾಹ್ಮಣ ಇರ್ಲಿ, ಅವನ ಆಯ್ತಾ ಮಾಡ್ಕೊಂಡ್ಮೇಲೆ ಅವನ ವರ್ಣ ವ್ಯವಸ್ಥೆ ಇರುವಂತ, ಅವನ ಜಾತಿ ವ್ಯವಸ್ಥೆ, ಅವನ ವರ್ಣ ವ್ಯವಸ್ಥೆ ಹೋಗಿ ಅವನ ಪರಿಪೂರ್ಣ ಲಿಂಗ ಆಯ್ತ ಆಗ್ತಾನೆ. ಅದೊಂದು ಧರ್ಮದ ಕಾನ್ಸೆಪ್ಟ್. ಲಿಂಗಾಯತ ಪರದಿಯ ಚಕ್ರದಿಂದ ಲಿಂಗಾಯತ ಜಾತಿ ವ್ಯವಸ್ಥೆ ಅವರು ವರ್ಣಭೇದ ಮಾಡಿದ್ರು ಅಲ್ಲ ಮಾಡಿದ್ರು ಅಂತಾರಲ್ಲ, ಅದನ್ನು ಬೇಡ ಅಂದರೆ ಅದನ್ನೇ ಇವರು ಒಂದು 10 ಕಾಲಂ ಸೇರಿಸಿದ್ರು. ಆ ಕ್ರಿಶ್ಚಿಯನ್, ಉಪ್ಪಾರ, ಜಂಗಮ ಅವರು ಸರ್ ಈಗ ನಾನು ವಿಚಾರಕ್ಕೆ ಬರ್ತೀನಿ. ನಮಗೆ 8, 9, 10, 11, 12 4 ಕಾಲಂಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಎಲ್ಲಿ ಅಂತಂದ್ರೆ ಮಾಹಿತಿಗಾಗಿ ಇದನ್ನೊಂದು ನಿಮ್ಗೆ ತೋರಿಸ್ಬಿಡ್ತೀನಿ. ಆಯೋಗ ಬಿಡುಗಡೆ ಮಾಡಿದೆ ಜಾತಿ ಗಣತಿ ವಿಚಾರದಲ್ಲಿ ಮನೆಗೆ ಯಾರು ಬರ್ತಾರೆ ಸಮೀಕ್ಷೆ ಮಾಡಕ್ಕೆ, ಅವ್ರಿಗೆ ಏನ್ ಮಾಹಿತಿ ಇದೆ ನೋಡ್ಕೊಂಡು ಫಿಲ್ಅಪ್ ಮಾಡಿ ಕಳಿಸ್ರಿ ಅಂತ. ಧರ್ಮ ಅಂತ ಬಂದ್ರೆ ಏನ್ ಧರ್ಮ ಇರುತ್ತೆ ಅದನ್ನ ಮೆನ್ಷನ್ ಮಾಡ್ಬೇಕು. ಕ್ಯಾಸ್ಟ್ ಅಂದ್ರೆ ಯಾವ ಕ್ಯಾಸ್ಟ್ ಇದೆ, ಮತ್ತೆ ಆ ಕ್ಯಾಸ್ಟ್ ಒಳಗೆ ಸಬ್ ಕ್ಯಾಸ್ಟ್ ಅಂದ್ರೆ ಉಪಜಾತಿ, ಅದನ್ನ ಮೀರಿ 12 ಕೊಟ್ಟಿದ್ದಾನೆ. ಇತರೆ ಅಂತ ಕೊಟ್ಟಿದ್ದಾನೆ ಇದರಲ್ಲಿ 11 ಸ್ಪೆಸಿಫೈ ಅದರ್ಸ್ ಇದ್ರೆ. ಈಗ ನೀವು ಧರ್ಮದಲ್ಲಿ ಹಿಂದೂ ಅಂತ ಮೆನ್ಷನ್ ಮಾಡಿಸ್ತಿರೋ ಅಥವಾ ಲಿಂಗಾಯತ ಅಂತ ಮೆನ್ಷನ್ ಮಾಡಿಸ್ತಿರೋ ಅಥವಾ ಇನ್ನೇನಾದ್ರು ಬೇರೆ ಇದೆಲ್ಲ ಈ ತರ ಸ್ಪೆಸಿಫೈ ಅದರ್ಸ್ ಅಂತ ಅದನ್ನ ಯೂಸ್ ಮಾಡ್ಕೊಂತಿರೋ ನೋಡಿ. ನಾವೀಗ ಲಿಂಗಾಯತ ಧರ್ಮವನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಇತರೆ ಕಾಲಂನಲ್ಲಿ ನಾವು ಜನಸಂಖ್ಯೆಯನ್ನು ತೋರಿಸಿದ್ರೆ ಈ ಮೇಲಿರುವ 7 ಧರ್ಮ ಅಲ್ಲದವರು ಇನ್ನೂ ಇದ್ದಾರೆ ಅನ್ನೋದನ್ನ ನಾವು ಗುರುತು ಮಾಡಿಸ್ಬೇಕು ಸರ್ಕಾರಕ್ಕೆ. ಅಲ್ಲ ಸರ್, ನಿಮ್ಗೆ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂತ ಆ ಪ್ರಯತ್ನ ನಾವು ರನ್ನಿಂಗ್ 21st ಸೆಂಚುರಿ 21 ಶತಮಾನ ಮುಗಿಯಕ್ ಬಂದ್ಬಿಡ್ತೀನಿ. ಅದ್ರ ಮಧ್ಯ ಎಷ್ಟು ಸರಿ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಸ್ವತಂತ್ರ ಲಿಂಗಾಯತ ಧರ್ಮ ಆಗ್ಬೇಕು ಅನ್ಕೊಂಡ್ ಹೇಳಿ. ಇದನ್ನ ಅಹಿಂದ ಪರ ನಾಯಕ ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಬಿಟ್ರೆ ಬೇರೆ ಯಾರು ಸಹಕರಿಸಿ ನಾವು ಪ್ರಯತ್ನ MB ಪಾಟೀಲ್ರು ಒಂದ್ ನಿಮಿಷ ತತ್ತಿಳ್ಕೊಂಡ್ರಿ. MB ಪಾಟೀಲ್ ಮಾಡಿದೆ ಅಂತ ಹೇಳಿದ್ರು. ಶಿವಕುಮಾರ್ ಹೇಳಿಲ್ಲ, ಅವ್ರು ಹೇಳಿಲ್ಲ, ತಪ್ಪು ಮಾಡಿ ವಿಡಿಯೋ ಕ್ಲಿಪ್ ಹಾಕ್ಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅಂದ್ರೆ ಅವರು ಕೂಡ ಇದ್ರಲ್ಲ. ಒಂದ್ ನಿಮಿಷ ನೀವೊಂದು ಮಾತು ಒಂದ್ ನಿಮಿಷ 12ನೇ ಶತಮಾನದ ಇಲ್ಲಿವರೆಗೆ ಯಾಕಾಗಿಲ್ಲ ಅಂತ ನೀವ್ ಅಂದ್ರೆ 12ನೇ ಶತಮಾನದ ಭಾರತ ಸ್ವತಂತ್ರ ಆಗೋವರೆಗೂ ಲಿಂಗಾಯತ ಸ್ವತಂತ್ರ ಧರ್ಮವಾಗೇ ಇತ್ತು. ಇದೊಂದು ಲೇಖನ ಬರ್ಕೋರಿ. ಭಾರತ ಸ್ವತಂತ್ರಕ್ಕಿಂತ ಮುಂಚೆ ಲಿಂಗಾಯತ ಧರ್ಮ ಸ್ವತಂತ್ರ, ಭಾರತ ಸ್ವತಂತ್ರ ನಂತರ ಲಿಂಗಾಯತ ಧರ್ಮ ಪರತಂತ್ರ ಆತು. ಏನಂದ್ರೆ ಭಾರತ ಸ್ವತಂತ್ರಕ್ಕಿಂತ ಮುಂಚೆ ಸ್ವತಂತ್ರಕ್ಕಿಂತ ಮುಂಚೆ ಪ್ರಶ್ನೆ ಬರಲ್ಲ. ಏನಂತಂದ್ರೆ ಭಾರತ ಸ್ವತಂತ್ರ ಆದ ನಂತರ 1950ರಲ್ಲಿ ನಾವು ಸಂವಿಧಾನವನ್ನು ಒಪ್ಕೊಂಡ್ವಿ. ಸಂವಿಧಾನದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಧರ್ಮಗಳಿದಾವೆ ಅನ್ನೋ ಅಧ್ಯಯನ ನಡೀತು. ಅವಾಗ ಹಿಂದೂ ಬಂತು, ಮುಸ್ಲಿಂ ಬಂತು, ಕ್ರೈಸ್ತ ಬಂತು. ಆದರೆ ಉಳಿದ ಯಾವ ಧರ್ಮಗಳನ್ನು ಅದು ಕನ್ಸಿಡರ್ ಮಾಡಲಿಲ್ಲ ದೇಶದಲ್ಲಿ. ನಿಮ್ ಪ್ರಕಾರ ಬರ್ತೀನಿ ಸರ್, ನಾನು ಮಾಡಿಲ್ಲ. ಆದರೆ ಅದಕ್ಕಿಂತ ಹಿಂದೆ ಬ್ರಿಟಿಷ್ ಆಡಳಿತ ಇತ್ತಲ್ಲ, ಅಲ್ಲಿ ಎಲ್ಲದಕ್ಕೂ ಲಿಂಗಾಯತ ಧರ್ಮ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಎಲ್ಲ ಬ್ರಿಟಿಷ್ ಗೆಜೆಟ್ ನಲ್ಲಿ ಲಿಂಗಾಯತ ಇದೆ. ಚೆನ್ನಮ್ಮನವರು ಪ್ರತಿ ಸರಿ ಹರ ಹರ ಮಹಾದೇವ ಅಂತ ಹೇಳ್ತಿದ್ರು. ಅದು ನಮ್ಮ ವಾಕ್ಯ, ಅದು ಘೋಷವಾಕ್ಯ. ಅದು ಬರ್ತೀನಿ ಸರ್, ಅಲ್ಲಿಗೆ ಬರ್ತೀನಿ. ನಮ್ದು ಅದೇ ರೀ ಘೋಷವಾಕ್ಯ. ಇದೇ ನಮ್ ಘೋಷವಾಕ್ಯ. ಶೈವ ಸಂಪ್ರದಾಯ, ವೀರಶೈವ ಸಂಪ್ರದಾಯದಿಂದ ಬಂದಿದ್ದು ಹರ ಹರ ಮಹಾದೇವ. ಚೆನ್ನಮ್ಮ ಹೇಳಿದ್ದು. ಅಲ್ಲಿಗೆ ಬರ್ತೀನಿ. ಚೆನ್ನಮ್ಮ ಬಸವಣ್ಣಕ್ಕೆ ಜೈ ಎಂದಿಲ್ಲ. ಅದು ಲಿಂಗವನ್ನು ಆಯ್ಕೆ ಮಾಡುವಂತ ಬಸವ ಧ್ವಜವನ್ನೇ ಕೇಳ್ರಿ, ಚೆನ್ನಮ್ಮಾಜಿಯವರು ಬಸವ ಧ್ವಜವನ್ನೇ ಆಡಳಿತ ಧ್ವಜವನ್ನಾಗಿ ಮಾಡಿದ್ರು. ನೆನಪಿಟ್ಕೊಳ್ಳಿ ನೀವು. ಬಸವ ಧ್ವಜ ಆಡಳಿತ ಧ್ವಜ
ಕೇಳಿ ನೀವು, ಎಲ್ಲ ಕ್ಯಾಸೆಟ್ ನಲ್ಲಿ ಇದಾವೆ, ಎಲ್ಲ ಇತಿಹಾಸದಲ್ಲಿ ಇದಾವೆ. ಕ್ಯಾಸೆಟ್ ನಲ್ಲಿ ಕ್ಯಾಸೆಟ್ ಅನ್ಬೇಡ್ರಿ, ಹೋಗ್ಲಿ. ಕ್ಯಾಸೆಟ್ ನಾವು ಮಾಡ್ಕೋಬಹುದು, ಇತಿಹಾಸದಲ್ಲಿ ಇದೆ, ಕ್ಯಾಸೆಟ್ ಮಾಡ್ಕೋಬಹುದು, ಕ್ಯಾಸೆಟ್ ಮಾಡ್ಕೋಬಹುದು, ಕ್ಯಾಸೆಟ್ ಮಾಡ್ರಿ, ಗೆಜೆಟ್ ನ ತೋರಿಸ್ತೀನಿ ನಾನು ವೀರಶೈವ ಧರ್ಮ ಇತ್ತೋ ಇಲ್ಲ. ಹಾಗಾಗಿ ಗೆಜೆಟ್ ಅಲ್ಲಿ ಯಾವ ಗೆಜೆಟ್ ಅಲ್ಲಿ ವೀರಶೈವ ಗೆಜೆಟ್ ನ ತೋರಿಸಿ ನಿಮ್ಗೆ ಅಲ್ಲ ಒಂದು ಸಂದರ್ಭ ನಾನು ನಿಮ್ಗೆ ಹಾಕ್ಬಿಡ್ತೀನಿ. ಗೆಜೆಟ್ ನಲ್ಲಿ ವೀರಶೈವ ಧರ್ಮ ಇಲ್ಲ. ಲಿಂಗಾಯತ ಇದೆ. ಬರ್ತೀನಿ ಇಲ್ಲಿ ಗಂಟೆ ಅವರೇ, ಲಿಂಗಾಯತವನ್ನ ಸ್ವತಂತ್ರ ಧರ್ಮ ಮಾಡಕ್ ಪ್ರಯತ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ಓಕೆ, ಅವರು ಹೆಂಗ್ ಪೆಡ್ತಿಂದ್ರ ಅಂತಂದ್ರೆ ಸ್ವತಃ ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ 11 ಜನರು ಸಚಿವರು ಸೋಲಾಯ್ತು. ವಿನಯ್ ಕುಲಕರ್ಣಿ ಅವರಿರ್ಲಿ, ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, ಇನ್ನುಳಿದ ಎಷ್ಟೋ ಜನ ಸೋತರು. ಹೌದಾ? ಕಾರಣ ಏನು? ಧರ್ಮ ಒಡಲಿಕ್ಕೆ ಹೋದ್ರಿ ಇವರು. ವೀರಶೈವ ಲಿಂಗಾಯತ್ ಒಂದೇ ಇತ್ತು. ನಾನು ನೀತಿಯನ್ನ ಅಲ್ರಿ ಕೇಳ್ರಿ, ನಾವು ಲಿಂಗಾಯತರು ಇಲ್ಲ ಅಂತ ಹೇಳಕ್ ನನ್ನ ಬಾಯಲ್ಲಿ ಬರುದಿಲ್ಲ. ನಾವು ವೀರಶೈವ ಲಿಂಗಾಯತ ಅಂತ ಹೇಳ್ತೀವಿ. ನಮ್ಮ ಸ್ಪಷ್ಟ ಏನ್ ಹೇಳ್ತಾರೆ ಲಿಂಗಾಯತರು ವೀರಶೈವ ಇಲ್ಲ ನೋಡಿದಾಗ ನಮ್ಗದು ಜನ್ಮಕ ಬೆಂಕಿ ಹತ್ತತಿ. ಇಲ್ಲಿ ನಮ್ಮ ಸ್ಪಷ್ಟ ನಮ್ಮ ಜಾಯಮಾನ್ಗೆ ಬೆಂಕಿ ಹತ್ತತಿ. ಬರೇನು ಅಲ್ರಿ ಅಲ್ರಿ, ಒಂದ್ ನಿಮಿಷ ನಾನು ಕೇಳ್ರಿ, ಒಂದ್ ನಿಮಿಷ ಹೇಳ್ತೀನಿ. 1904 ವೀರಶೈವ ಮಹಾಸಭಾ ಹುಟ್ಕೊಂತು. ಯಾರು ಮಾಡಿದ್ರು? ಹಾನಗಲ್ ಕುಮಾರ ಸ್ವಾಮಿಗಳು. ಯಾರವರು? ಲಿಂಗಾಯತರ, ವೀರಶೈವರ? ಹಾನಗಲ್ ಕುಮಾರ ಸ್ವಾಮಿ. ಅವ್ರದ್ದು 158 ವರ್ಷ ಆತಿ ಈಗ. ಅವ್ರು ಹುಟ್ಟಿ 1904 ಮಾಡಿದ್ರು. ಆಯ್ತು, ನೆಕ್ಸ್ಟ್ ಇನ್ನೊಂದು ಪ್ಯಾರ ತಗೊಂತೀನಿ. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘ ಲಿಂಗಾಯತ ಅಂತ ಮಾಡ್ಲಿಲ್ಲ ಅವರು. ಇನ್ನವರೆಗೂ ವೀರಶೈವ ವಿದ್ಯಾವರ್ಧಕ ಸಂಘ ಅಂತಾನೆ ಇತ್ತು. ವೀರಶೈವ ಮಠ ನಂತರ ಮಾನ್ಯ ಸಿಎಂ ಇಬ್ರಾಹಿಂ ಅವರು ಹೇಳ್ತಾರ ವೀರಶೈವ ಮಠಗಳಿಲ್ಲ ಅಂದ್ರೆ ಅಂತ ಹೇಳ್ತಾರ ಅವರು. ನಾನ್ ಬಿಡ್ರಿ, ನಿಮ್ಮ ಆರೋಪ ಇದೆಯಲ್ಲ, ನಮ್ಮ ಆರೋಪವನ್ನ ಮುಕ್ತವಾಗಿ ಅವ್ರ ಜೊತೆ ಚರ್ಚೆ ಮಾಡಕ್ಕೆ ಏನಂತಂದ್ರೆ ಅವ್ರಿಗೆ ಅಟ್ಲೀಸ್ಟ್ 2 ನಿಮಿಷ ಕೊಡೋಣ. ಈಗ ನನ್ನ ಪ್ರಶ್ನೆ ಅವ್ರಿಗೆ ಏನಂದ್ರೆ, ಲಿಂಗಾಯತ ಧರ್ಮದ ಅಂದ್ರೆ ಆ ಪ್ರತ್ಯೇಕ ಕಾಲಮ್ ಅಲ್ಲಿ ಲಿಂಗಾಯತ ಧರ್ಮ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಕ್ ಹೊರಟಿದ್ದೀರಿ ನೀವು. ಕ್ಷಮಿಸಿ, ಅದು ಬರಲ್ಲ. ಬಿಕಾಸ್ ಅಥೆಂಟಿಕೇಟ್ ನಿಮ್ಗೆ ಸಾಂವಿಧಾನಿಕವಾಗಿ ನಿಮ್ಗೆ ಇನ್ನೂ ಕೇಂದ್ರ ಸರ್ಕಾರದಿಂದ ಕೊಟ್ಟಿಲ್ಲ, ನಿಮ್ಗೆ ಮನೆ ಸಿಕ್ಕಿಲ್ಲ. ಅದ್ರ ಬದಲಾಗಿ ನೀವೇನ್ ಹೇಳ್ತೀರಿ, ಇತರೆ ಒಳಗಡೆ ನಾವು ಸ್ಪೆಸಿಫೈ ಇದೆಯಲ್ಲ ಅಲ್ಲಿ ಲಿಂಗಾಯತ ಧರ್ಮ ಅಂತ ಆಯ್ಕೆ ಮಾಡ್ಕೊಳ್ತೀವಿ ಅಂತೀರಿ. ಹೌದು. ಒಂದು ಜಾತಿ ಗಣತಿ ಅಂತಂದ್ರೆ 7 ರಿಂದ 8 ಒಂದು ಲಿಸ್ಟ್ ಬಿಟ್ಟಿರ್ತಾನೆ. ಹಿಂದೂನು, ಮುಸ್ಲಿಮು, ಜೈನು, ಕ್ರೈಸ್ತೋ, ಬೌದ್ಧ, ಇನ್ಯಾವ್ದೋ ಸಿಖ್ ಅಂತ ಕೊಟ್ಟಿರ್ತಾರೆ ಸರ್. ಅದನ್ನ ಮೀರಿ ಇತರೆ ಅಂತ ಕನ್ಸಿಡರ್ ಮಾಡಿದ್ರೆ ಇರ್ತಕ್ಕಂಥ ಬಲ ಹೊಡೆದಂಗ ಆಗಲ್ಲ. ಲಿಂಗಾಯತ ಅಂತಕ್ಕಂಥ ಒಂದು ಬಲನೇ ಹೊಡೆದಂಗ ಆಗಲ್ವಾ ಅಂತ. ಲಿಂಗಾಯತ ಬಲ ಹೊಡೆದಂಗ ಆಗಲ್ಲ, ಲಿಂಗಾಯತ ಬಲ ಕೊಟ್ಟಂಗ ಆಗತ್ತೆ. ಲಿಂಗಾಯತ ಅಂದ್ರೆ ಹಿಂದೂ ಅಲ್ಲ, ಕ್ರೈಸ್ತ ಅಲ್ಲ, ಮುಸ್ಲಿಂ ಅಲ್ಲ, ಸಿಖ್ ಅಲ್ಲ, ಜೈನ್ ಅಲ್ಲ, ಪಾರ್ಸಿ ಅಲ್ಲ. ಹಾಗಾದ್ರೆ ಇವ್ ಯಾವುದು ಅಲ್ಲದದ್ದು ಇತರೆ ಅದರೊಳಗೆ ಇಷ್ಟು ಜನ ಇದಾರಲ್ಲ, ಹಾಗಾದ್ರೆ ಯಾರು ಇವರು? ಅವರೇ ಲಿಂಗಾಯತ. ಲಿಂಗಾಯತ ಅಂತ ಅವಾಗ ನಾವು ಹೋರಾಟ ಮಾಡುವಾಗ ಇಷ್ಟು ಜನ ನಾವು ಕಾಲಂ ಕೊಡ್ಲಾರ್ದ್ರು ಇದ್ದೀರಿವಿ. ಲಿಂಗಾಯತ ಧರ್ಮಕ್ಕಾಗಿ ಒಂದು ಕಾಲಂ ಬೇಕು, ಪ್ರತ್ಯೇಕ ಕಾಲಂ. 7 ಧರ್ಮಗಳು ಹೇಗಿದಾವಲ್ಲ, 8ನೇದ್ದು ನೀವು ಒಂದು ಕಾಲಂ ಕೊಡ್ಬೇಕು. ಅದಕ್ಕೆ ಬಸವಣ್ಣ ಧರ್ಮಗುರು ಯಾವ ಆಧಾರ ಮೇಲೆ ಸಿಖ್ ಕೊಟ್ಟಿದ್ದೀರಾ, ಯಾವ ಆಧಾರ ಮೇಲೆ ಬೌದ್ಧ ಧರ್ಮ ಕೊಟ್ಟಿದ್ದೀರಾ, ಯಾವ ಆಧಾರ ಮೇಲೆ ಜೈನಿಗೆ ಕೊಟ್ಟಿದ್ದೀರೋ ಅವೇ ಆಧಾರ, ಅವೇ ಅರ್ಹತೆಯ ಮೇಲೆ ಲಿಂಗಾಯತಕ್ಕೂ ಒಂದು ಕಾಲಂ ಕೊಡಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಬಹಳ ಮುಖ್ಯವಾದ. ನಾನು ಒಂದು ಮಾತು ಹೇಳ್ತೀನಿ ನಿಮ್ಗೆ. ಭಾರತ ಸ್ವತಂತ್ರ ನಂತರ ಅವಾಗ ಧರ್ಮದ ಗಣತಿಗಳು ಪ್ರಾರಂಭ ಆಯಿತು ನಮ್ಮ ದೇಶದಲ್ಲಿ ಅಧಿಕೃತವಾಗಿ. ಅವಾಗ ಸಹಜವಾಗಿ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಮತ್ತು ಕ್ರೈಸ್ತ ಧರ್ಮವನ್ನು ಅವರು ತೆಗೆದುಕೊಂಡ್ರು. ಆದರೆ ಭಾರತದಲ್ಲೇ ಜನಿಸಿದಂತಹ ಸಿಖ್, ಬೌದ್ಧ, ಜೈನರನ್ನು ಅವರು ಕನ್ಸಿಡರ್ ಮಾಡಲಿಲ್ಲ. 1963 ಸಿಖ್ರು ಒಂದು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಅವರು ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ಸ್ಥಾನವನ್ನ ಸಂವಿಧಾನದಲ್ಲಿ ಪಡಿತಾರೆ 1963. ಇದನ್ನೇ ಬೌದ್ಧರು 1993 ಅವರು ಧಾರ್ಮಿಕ ಅಲ್ಪಸಂಖ್ಯಾತರಾಗಿ ತಗೊಂತಾರೆ. ಮೊನ್ನೆ 2014 ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಜೈನ ಧರ್ಮದವರು ಅಲ್ಪಸಂಖ್ಯಾತರ ಕಾಲಮನ್ನು ತೆಗೆದುಕೊಳ್ತಾರೆ. ಯಾವ ಆಧಾರ ಮೇಲೆ ಇವ್ರಿಗೆ ಅಲ್ಪಸಂಖ್ಯಾತ ಧರ್ಮ ಅಂತ ನೀವು ಕಾಲಂ ತಗೊಂಡ್ರು, ಯಾವ ಲಕ್ಷಣಗಳಿದಾವಲ್ಲ, ಕೆಲವೊಂದು ಲಕ್ಷಣಗಳು ಇರ್ತವೆ, ಕೆಲವೊಂದು ಅರ್ಹತೆಗಳು ಇರ್ತವೆ. ಆ ಎಲ್ಲ ಅರ್ಹತೆಗಳು ಲಿಂಗಾಯತ ಧರ್ಮಕ್ಕಿದ್ದು ಕೂಡ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಅದೇ ಆಧಾರದ ಮೇಲೆ ಲಿಂಗಾಯತಕ್ಕೂ ಒಂದು ಕಾಲಂ ಕೊಡಿ ಅಂತ ನಾವು 2013 ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಹೋಗಿದ್ವಿ. ಈಗ ಇವರು ವೀರಶೈವ ಅಂತ ಏನು ವಾದ ಮಾಡ್ತಾ ಇದಾರಲ್ಲ, ವೀರಶೈವ ಲಿಂಗಾಯತರು ಕೂಡ ಇವನ ಯಡಿಯೂರಪ್ಪ ಅವರ ಸಹಿ ಕೂಡ ಇದೆ. ಕರ್ನಾಟಕದ ಎಲ್ಲ ಮಠಾಧೀಶರು ಏನು ವೀರಶೈವ ಅಂತ ಇದಾರಲ್ಲ ಅವರು ಕೂಡ ಸಹಿ ಇದೆ. ಅವರು ಕೂಡ ಕೇಳಿದ್ದಾರೆ ವೀರಶೈವ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಕಾಲಂ ಕೊಡಿ ಅಂತ.
ಈಗ ಬರೀ ಬಹಳ ಸೂಕ್ಷ್ಮ ಕೊಡಿ ಅಂತ ಕೇಳಿದ್ರು, ಕೇಳಿ. ಎಸ್, ಆದರೆ ಕೊಡಿ ಅಂತ ಕೇಳಿದಾರ, ಕೊಡಿ ಅಂತ ಕೇಳಿದ್ರು. ಅದರ ಅರ್ಥ ಒಂದು ಕ್ಲಿಯರ್ ಮಾಡ್ತಾರೆ. ನಾವು ಒಂದು ಬರೀ ಕ್ಲಿಯರ್ ವೀರಶೈವ ಹೇಳಿಲ್ಲ. ಲೆಟ್ ಕಂಪ್ಲೀಟ್ ವೀರಶೈವ ಕೇಳಿಲ್ಲ, ಮಾಡ್ತೀನಿ. ವೀರಶೈವ ಲಿಂಗಾಯತ ಅಂತಾನೆ ಕೇಳಿ. ಅಲ್ಲಪ್ಪ ಜಿ, ನಾನು ಕ್ಲಿಯರ್ ಮಾಡ್ತೀನಿ. ಈಗ ಅದೊಂದು ಅದೇ ಮಾತೈತೆ. ನಿಜವಾದ ವಿಚಾರಕ್ಕೆ ಬರ್ತೀನಿ. ಅವ್ರು ಅವಾಗ ಕೇಳಿದ್ರು ವೀರಶೈವ ಲಿಂಗಾಯತಕ್ಕೆ ಪ್ರತ್ಯೇಕ ಕೊಡಿ ಅಂತ, ಕೊಡಿ ಅಂತ, ಸರಿನಾ? ಆಯ್ತು, ನಾನೀಗ ಹೇಳ್ತೀನಿ, ಹಾಗಾದ್ರೆ ಹಿಂದೂ ಇದೆಯಲ್ಲ, ವೀರಶೈವ ಲಿಂಗಾಯತ ಯಾಕೆ ಬೇಕಾಗಿತ್ತು ಇವ್ರಿಗೆ? ಇವ್ರು ನಾವು ಹಿಂದೂ ಅಂತ ಒಪ್ಕೊಂಡ ಮೇಲೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಕಾಲಂ ಯಾಕೆ ಬೇಕಾಗಿತ್ತು? ಅದರಲ್ಲಿ ಹೋಗ್ಬೋದಾಗಿತ್ತು. ಸರಿ, ಇದರ ಅರ್ಥ ನಾವು ಹಿಂದೂ ಅಲ್ಲಿ ಬರ್ಸೋದು ಬೇಡ, ವೀರಶೈವ ಲಿಂಗಾಯತಲ್ಲಿ ಪ್ರತ್ಯೇಕ ಬೇಕು ಅಂತ ಕೇಳಿದ್ರು, ಸರಿನಾ? ಆದರೆ ಆ ಸರ್ಕಾರ ಆಗ್ಲಿ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಕಾನೂನಾತ್ಮಕ ತೊಡಕಿರೋದ್ರಿಂದ ಅದು ರಿಜೆಕ್ಟ್ ಆಗಿ ಬಂತು. ತದನಂತರ ನಾವು ಲಿಂಗಾಯತವನ್ನ ಕೊಟ್ವಿ. ಅದನ್ನು ಕೂಡ ನಾವು ಹೇಗೆ ಕೊಟ್ವಿ ಲಿಂಗಾಯತ ಅಂತ? ಕರ್ನಾಟಕದ ಯಾವುದು ಸರ್ಕಾರದ ವತಿಯಿಂದ ಅನುಮೋದನೆ ಪಡ್ಕೊಂಡು ಆ ಲಿಂಗಾಯತ ಸ್ವತಂತ್ರ ಧರ್ಮ, ಅಲ್ಪಸಂಖ್ಯಾತ ಧರ್ಮ ಅಂತ ಮಾನ್ಯತೆ ಶಿಫಾರಸು ಮಾಡಿದೀವಿ. ಇಲ್ಲಿ ನಮ್ಮ ಅಧಿಕೃತ ದಾಖಲೆ ಇದು. ದಾಖಲೆ ಪ್ರಶ್ನೆ ಇರಲಿ, ಕೊಟ್ಟರು ಹೊಳ್ಳಿ ಅವರು. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಮನವರಿಕೆ ಆಗಿಲ್ಲ, ಲಿಂಗಾಯತ ಧರ್ಮ ಸರಿಯಾಗಿ ಮನವರಿಕೆ ಮಾಡಿ. ನೀವು ವೀರಶೈವ ಬಿಟ್ಬಿಟ್ರಿ. ಇಲ್ಲ, ಮೂಲ ವೀರಶೈವರನ್ನ ಬಿಟ್ಬಿಟ್ರಿ. ನೀವು ವೀರಶೈವ ಅಂತ ಹೋದ್ರೆ 3 ಸಲ ರಿಜೆಕ್ಟ್ ಆಗಿತ್ತಲ್ಲ, 100 ಸಲ ಹೋದ್ರು ರಿಜೆಕ್ಟೇ. ಅದು 3 ಸಲ ಅಲ್ಲ, 100 ಸಲ ಹೋದ್ರು ರಿಜೆಕ್ಟೇ. ವೀರಶೈವ ಪದ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಶಾಖೆಯ ಒಂದು ಪದ. ಆ ಪದವನ್ನ ಇಟ್ಕೊಂಡು ಹೋದ್ರೆ ಅಖಂಡ ಲಿಂಗಾಯತರಿಗೆ ಎಂದೂ ಸ್ವತಂತ್ರ ಮಾನ್ಯತೆ ಸಿಗೋದಿಲ್ಲ. ವೀರಶೈವ ಲಿಂಗಾಯತ ಮಾತು ಹೇಳ, ವೀರಶೈವ ಮತ್ತು ಲಿಂಗಾಯತರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಇದು ಒಂದ್ ರೀತಿ ರಾಜಕೀಯ ಹಿತಾಸಕ್ತಿ ಸಾಧಕ ಆಗುತ್ತಲ್ಲ. ಹೌದು, ತೋಂತ ಇದಾರಲ್ಲ, ನಮ್ಮಂತರು ಏನ್ ಮಾಡ್ತೀವಿ, ಮಕ್ಕಳಿಗೆ ನಾವು ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ ಸರ್. ಈಗ ಏನ್ ಬರ್ಸ್ಬೇಕು ನಾಳೆ? ಒಂದ್ ನಿಮಿಷ ರೀ, ಅದೇ ಅದನ್ನೇ ಬರ್ಸ್ಬೇಕು. 2004ರಲ್ಲಿ ನಮ್ಮ ಇವರು ಭೀಮಣ್ಣ ಖಂಡ್ರೆ ಅವರು ಇದನ್ನ ನೇತೃತ್ವ ವಹಿಸಿದ್ರು. ವಿಶ್ವನಾಥ ಡಿ ಮುದ್ನಾಳ್, ಭೀಮಣ್ಣ ಖಂಡ್ರೆ, ಎನ್ ತಿಪ್ಪಣ್ಣವರು, ಚಂದ್ರಕಾಂತ್ ಬೆಲ್ಲದವರು, ನಾಗೇಂದ್ರಪ್ಪ ಚಿತ್ರದುರ್ಗವರು, ಇವೆಲ್ಲ ಕೂಡಿ 4ರಲ್ಲಿ ಒಂದು ನಾವು ಎಲ್ಲ ಸರ್ ಅಲ್ಲಿದ್ದಾನೆ ಲಿಂಗಾಯತ ವೀರಶೈವವನ್ನು ಹೊಡೆದಿದ್ದು, ಅಲ್ಲಿಂದಾನೆ ಪ್ರಾರಂಭ ಆಯ್ತು. ನೋಡ್ರಿ, ಇವ್ರು ಹೇಳ್ತಾರೆ ನೋಡ್ರಿ. ನಾನು ನನ್ನ ಮಕ್ಕಳ ಕಾಲಂನಲ್ಲಿ ಜಂಗ್ ಬರ್ಸಿಲ್ಲ ನಾನು. ನೋಡಿ, ಅಲ್ಲಿವರೆಗೂ ಎಲ್ಲಾ ನಮ್ಮ ಉಪಪಂಗಡಗಳು ಲಿಂಗಾಯತ ಅಂತಾನೆ ಇದ್ವು. ಇವ್ರದ್ದು ಇತ್ತು, ನಮ್ದು ಇತ್ತು, ಎಲ್ಲರದ್ದು. ಯಾರು ಹೊಡೆದಿದ್ಯಾರ್ರಿ ಹಾಗಾದ್ರೆ? ವೀರಶೈವ ಪದ ಸೇರಿಸಿದ್ರು. ಯಾರು ಸೇರಿಸಿದ್ರು? ಸರ್, ನೀವು ವೀರಶೈವ ಪದ ಈ ಎಕ್ಸೆಸ್ ಹೋಗೋಣ, ಇದು ಪುರಾತನದ್ದು. ವೀರಶೈವ ಪುರಾತನ ಸರ್, ಪುರಾತನ ಪದ ಇರೋದು 12ನೇ ಸಣ್ಣವರು. ಸಸಿಮಠ ಅವರು ವಾದ ಅಳಿ ಅಲ್ಲ ಮಗಳ ಗಂಡ. ಅಲ್ಲಿಗೆ ಬರ್ತೀನಿ ಸರ್. ನಮ್ದು 12ನೇ ಶತಮಾನ, 12ನೇ ಶತಮಾನ ಹಿಂದೆ ಇದ್ದಿದ್ದಿಲ್ಲ. ಇತಿಹಾಸ ಚರ್ಚೆ ಮಾಡುವ ನಿಮಿಷ. ಒಪ್ಲಿಲ್ಲ ಅವರು. ವೀರ ಮಹಾಬಲೇಶ್ವರಪ್ಪ, ವೈ ಮಹಾಬಲೇಶ್ವರಪ್ಪ ಸರ್ ಅವ್ರೆ, ಏನಂದ್ರೆ ಇಲ್ಲಿ ಚರ್ಚೆ ಆಗ್ತಿರ್ಬೇಕಂತದ್ದು ಮ್ಯಾಟ್ರ್ ಏನಂದ್ರೆ, ಈಗಿನ ಆಯೋಗ ಏನು ಹೊರಡಿಸಿದೆ, ಆಲ್ಮೋಸ್ಟ್ ಎಲ್ಲ ಗೆಜೆಟ್ ಬಿಡುಗಡೆ ಮಾಡಿದೆ. ಇನ್ನು 2-3 ದಿನದಲ್ಲಿ ಜಾತಿ ಸಮೀಕ್ಷೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಇರತಕ್ಕಂತ ಚರ್ಚೆ, ಎಸ್ಪೆಷಲಿ ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಗಾಣಿಗ, ಲಿಂಗಾಯತ ಹಡಪದ, ಲಿಂಗಾಯತ ಇನ್ನೇನೋ ಸಾಕಷ್ಟು ಉಪಜಾತಿಗಳು ಬರ್ತವೆ. ಆ ಪ್ರಕಾರ ಧರ್ಮ ಅನ್ನೋ ಕಲಂನಲ್ಲಿ ಹಿಂದೂ ಲಿಂಗಾಯತನ ಅಥವಾ ಹಿಂದೂ ವೀರಶೈವ ಲಿಂಗಾಯತನ ಅಥವಾ ಲಿಂಗಾಯತ ಅಥವಾ ಇತರ ಇರ್ತಕ್ಕಂಥದ್ರಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇತಿಹಾಸ ಹೋಗ್ಬಿಟ್ರೆ ನಮಗೆ ಟೈಮ್ ಇಲ್ಲ. ಹಂಗಾಗಿ ಗುರುಗಳೇ, ಈಗ ವಿಚಾರಕ್ಕೆ ಬರ್ತೀನಿ. ನಿಮ್ಗೆ ನೇರವಾಗಿ ಕೇಳ್ತೀನಿ, ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರ್ಸ್ತೀವಿ ನಾವು. ಹಿಂದೂ ನಾವು ಒಂದು ನಿಮಿಷ ಹೇಳ್ಬಿಡ್ರಿ. ಸಮಯದ ಅಭಾವ ಇರೋದ್ರಿಂದ ನಾವು ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರ್ಸ್ತೀನಿ. ಇನ್ನೊಂದು ಇತರೆ ಕಾಲಂ ಅಂತ ಏನು ಕೊಡ್ತಾರಲ್ಲ, ಅದರಲ್ಲಿ ರಾಜ ವೀರಶೈವ ಜಂಗಮ ಅಂತ ಬರ್ಸ್ತೇನೆ ನಾನು. ಜಂಗಮ ಇರೋದ್ರಿಂದ ನಮಗದು ಜಂಗಮನ ಶಬ್ದನೇ ಇಲ್ಲ. ಎಲ್ಲ ಬಣಜಿಗರು, ಗಾಣಿಗರು, ಉಪ್ಪಾರು, ಆಮೇಲೆ ರೆಡ್ಡಿ ಲಿಂಗಾಯತರ, ಪಂಚಮಸಾಲಿ ಲಿಂಗಾಯತ ಎಲ್ಲದು ನಾವು ನಡುವೆ ಹುಟ್ಟಿಗೆ ನಾವು. ನಮ್ಗೆ ಏನು ಇಲ್ಲ, ನಮ್ಗೆ ಯಾವ್ದು ಪ್ರಕಾರ ಇಲ್ಲ. ಯಾರು ಇಲ್ಲ, ನಾನು ಅದನ್ನ ಒಪ್ಪಲ್ಲ. ನಾನು ಒಪ್ಪಲ್ಲ, ವೈಯಕ್ತಿಕ ನಾವು ಒಪ್ಪಲ್ಲ. ಅವ್ರು ಯಾರು ಬರ್ಸ್ತಾರೆ ಗೊತ್ತಾಗ ನಮ್ ತಕರಾರಿಲ್ಲ. ಆದ್ರೆ ನಾವು ಮೂಲ ಅಲ್ಲ ಸರ್. ಈಗ ಬೇಡ ಜಂಗಮ ಅಂತ ಬೇಡ ಜಂಗಮ ಹೆಂಗ್ ಬರ್ತೈತೆ? ಅದು ಜಂಗಮದಲ್ಲೇ ಬೇಡ ಹೆಂಗ್ ಬರ್ತೈತಿ? ನಮ್ ಜಂಗಮನ ಇಲ್ಲ. ನಾವೇನು ಅಂದ್ರೆ ಇವಾಗ ಏನೊಂದು ಕಾಪಿ ಬಿಡುಗಡೆ ಮಾಡಿದ್ರು, ಆ ಪ್ರಕಾರ ಧರ್ಮ ಇದ್ದಲ್ಲಿ ಹಿಂದೂ
ಧರ್ಮ ಇದ್ದಲ್ಲಿ ಹಿಂದೂ. ತಡ್ರಿ ಜಾತಿ ಇದ್ದಲ್ಲಿ ವೀರಶೈವ ಲಿಂಗಾಯತ, ಉಪಜಾತಿ ಬಂದ್ಬಿಟ್ಟು ಜಂಗಮ. ಬದ್ಧರಾಗಿದ್ದೇನೆ. ಹಾಗೆ ಸಸಿಮಠ ಅವರೇ, ಧರ್ಮ ಅಂತಕ್ಕಂಥದ್ದು ಸಾಂವಿಧಾನಿಕವಾಗಿ ನೀವು ಇನ್ನೂ ಹೋರಾಟದಲ್ಲಿ ಇದ್ರಿ, ಇನ್ನು ಯಾವುದೇ ಇದು ಸಿಕ್ಕಿ ನಮಗೆ ಸಪರೇಟ್ ಕಾಲಂ ಬಂದಿಲ್ಲ, ಅದು ನಮಗೆ ಈಗ ಇರೋದು. ಹಾಗಾಗಿ ಒಂದ್ ನಿಮಿಷ, ಇಡೀ ರಾಜ್ಯವ್ಯಾಪಿ ಲಿಂಗಾಯತ ಧರ್ಮದ ಸ್ವತಂತ್ರ ಹೋರಾಟದಲ್ಲಿ ಇದ್ದೀರಿ, ಒಂದ್ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸಿದ್ದರಾಮಯ್ಯ ಅವರಿಗೆ? ಯಾಕ್ರಿ ನಮಗೆ ಸಪರೇಟ್ ಆಗಿ ಜಾತಿ ಗಣತಿ ವಿಚಾರದಲ್ಲಿ ಒಂದು ಕಾಲಂ ಕೊಡ್ಲಿಲ್ಲ ಅಂತ ಹೇಳಿ? ಇವ್ರು ಕೊಡಕ್ ಬರಲ್ಲ, ರಾಜ್ಯ ಸರ್ಕಾರದ ಆಯೋಗದಿಂದ ಸಮೀಕ್ಷೆ ಆಗ್ತಾ ನಿಮ್ಗೆ ಅಸ್ತಿತ್ವ ಕೊಡ್ಬೇಕಾಗಿತ್ತಲ್ಲ ಸಿದ್ದರಾಮಯ್ಯನವರು. ಸಂವಿಧಾನದಲ್ಲಿ ಮಾನ್ಯತೆ ಬರ್ಬೇಕಂದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಮುಖ್ಯ, ಕೇಂದ್ರ ಸರ್ಕಾರ. ಒಪ್ಕೋತೀನಿ. ಒಂದ್ ನಿಮಿಷ, ಸಾಂವಿಧಾನಿಕವಾಗಿ ಕೇಂದ್ರ ಸರ್ಕಾರ ಇದನ್ನ ಒಪ್ಪಿಗೆ ಸೂಚಿಸಿ ನಿಮ್ದೇ ಆದ ಒಂದು ಕಾಲಂ ಕ್ರಿಯೇಷನ್ ಮೇಲೆ ನಿಮ್ದೊಂದು ಧರ್ಮನ ಕ್ರಿಯೇಟ್ ಆಗುತ್ತೆ. ಇನ್ ದಟ್ ಈ ಸೆಕ್ಟರ್ ಒಳಗೆ ಹೇಳ್ಬೇಕಂದ್ರೆ ಮತ್ತೆ ಈಗ ನೀವು ಇತರೆ ಅಂತ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀರಿ, ಎಷ್ಟು ಜನರಿಗೆ ಮಿಸ್ಗೈಡ್ ಆಗುತ್ತೆ ಗೊತ್ತಾ ಸರ್? ಮಿಸ್ಗೈಡ್ ಆಗಲ್ಲ, ಬಹಳ ಸಮೀಕ್ಷೆ ನೋಡಿ ಹಳ್ಳಿಗಳಲ್ಲಿ ಯಾರೋ ಒಬ್ಬ ಪಟೇಲನೋ ಇನ್ಯಾರೋ ಗೌಡಪ್ಪನೋ ಇನ್ಯಾರೋ ಪಂಚ ಸುತ್ಕೊಂಡು ವೈಟ್ ಶರ್ಟ್ ಹಾಕೊಂಡು ರಾಜಕೀಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಹತ್ರ ಬರ್ತಾರೆ ಯಾರು ಆ ಸಮೀಕ್ಷೆ ಮಾಡ್ತಕ್ಕಂಥವ್ರು. ಯಾರ ಬಾ ಇವ್ರೆ ಬಾ, ನಿಮ್ದು ಧರ್ಮ ಐತಲ್ಲ ಇದನ್ನ ಮೆನ್ಷನ್ ಮಾಡು, ಜಾತಿ ಇದ್ದಲ್ಲಿ ಈ ಜಾತಿ ಹಾಕು, ಉಪಜಾತಿ ಹಿಂಗ ಹಾಕು ಅಂತ ಹೇಳ್ಬಿಡ್ತಾರೆ. ಅದು ನಮ್ಗೆ ಯಾರಿಗೂ ಕಾಣಲ್ಲ. ಅಲ್ಲಿ ಲಿಂಗಾಯತ ಅಥವಾ ಹಿಂದೂನೋ ಅಥವಾ ವೀರಶೈವ ಇರ್ಲಿ, ಅದು ಡಿವೈಡ್ ಆಗ್ತಾ ಆಗ್ತಾ ಗಟ್ಟಿಯಾಗಿ ನೀವ್ ಹೇಳಿದ್ರಿ ಬಸವಣ್ಣನವರ ಕಾಲದಿಂದ ಹಿಡ್ಕೊಂಡು ಮೈಸೂರು ಸಂಸ್ಥಾನದ ಒಂದು ಆಡಳಿತದ ಬಂದಾಗೂ ಲಿಂಗಾಯತ ಅಂತಕ್ಕಂಥ ಸ್ವತಂತ್ರವಾಗಿ ಇತ್ತು. ಗಟ್ಟಿಯಾಗಿತ್ತು ಸರ್, ಗಟ್ಟಿಯಾಗಿತ್ತು. ಲಿಂಗಾಯತದಲ್ಲಿ ಎಷ್ಟು ಸಾವಿರ ಎಷ್ಟು ನೂರಾರು ಉಪಜಾತಿಗಳು ಬರ್ತವೆ, ಎಲ್ಲ ಒಗ್ಗಟ್ಟಿದ್ವು ಸರ್. ಯಾವಾಗ ಮುಖ್ಯಮಂತ್ರಿಗಳೇನಿದಾರಲ್ಲ ಆಗ ಪ್ರತಿಜ್ಞೆ ಮಾಡಿಬಿಟ್ರು ಲಿಂಗಾಯತವನ್ನ ಸ್ವತಂತ್ರ ಧರ್ಮ ಮಾಡ್ಬೇಕಂತ ಹೇಳಿ, ಅವಾಗಿಂದ ಎಷ್ಟು ಅವರು ಪ್ರತಿಪಾದನೆ ಮಾಡಿಲ್ಲ. ಮತ್ತೆ ಯಾರು ಮಾಡಿ ಲಿಂಗಾಯತ ಧರ್ಮವನ್ನ ನಾವು ಪ್ರತ್ಯೇಕವಾಗಿ ಯಾವುದೋ ಸಂವಿಧಾನ ಮಾನ್ಯತೆ ತಗೊಂಡು ಅಲ್ಪಸಂಖ್ಯಾತ ಮಾನ್ಯತೆ ಕೊಡ್ರಿ ಅಂತ ಬೇಡಿಕೆ ಇಟ್ಟು ನಾವು ಅವರಲ್ಲ ಅವ್ರು ಯಾಕೆ ಮಾಡ್ತಾರೆ? ಕೊಟ್ಟಿದ್ದಾರೆ ಅವರು. ಸರ್ಕಾರದಿಂದ ಗೆಜೆಟ್ ನಲ್ಲಿ ನಿರ್ಣಯ ಆಗಿದೆ. ಯಾವ ತರದಾಗಿದೆ ಸರ್? ಲಿಂಗಾಯತವು ಸ್ವತಂತ್ರ ಧರ್ಮ, ಲಿಂಗಾಯತ ಅಲ್ಪಸಂಖ್ಯಾತ ಧರ್ಮ ಅಂತ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸಾಗಿದೆ. ಶಿಫಾರಸ್ಸಾಗಿದೆ ಸರ್, ಶಿಫಾರಸ್ಸಾಗಿದೆ ಸರ್. ಹೌದು, ನಿರ್ಣಯ ಆಗಿದೆ, ಶಿಫಾರಸ್ಸಾಗಿದೆ. ಅಂತಿಮ ಅದು ಕೇಂದ್ರ ಸರ್ಕಾರ ಮುದ್ರೆ ಒತ್ತಬೇಕು. ಆದ್ರೆ ಅದು ಒತ್ತಿಲ್ಲ. ಆದ್ರೆ ಅದು ಒಂದ್ ನಿಮಿಷ ಕೇಳ್ಕರಿ, ಜನರಲ್ಲಿ ಗೊಂದಲಪಡಿಸಿದ್ದಾರೆ. ಅದು ಏನ್ ಹೇಳಿದೆ ಅಂದ್ರೆ ಇದನ್ನ ಇನ್ನೊಂದ್ಸರಿ ವಿಚಾರ ಮಾಡಿ ಕಳಿಸಿದ್ದಾರೆ, ತಿರಸ್ಕಾರ ಮಾಡಿಲ್ಲ ಅವರು. ಇದು ತಪ್ಪು. ತಿರಸ್ಕಾರ ಮಾಡಿದ್ರೆ ಅವರು ಪಾಯಿಂಟ್ ಹಾಕ್ಬೇಕು, ಯಾಕೆ ತಿರಸ್ಕಾರ ಮಾಡಿವೆ ಅಂತ. ನಾವು ಇಮಿಡಿಯೇಟ್ಲಿ ಅದಕ್ಕೆ ಆಕ್ಷನ್ ಕೊಡ್ತೀವಿ. ಆದ್ರೆ ಅವ್ರೇನಂದ್ರೆ ಇನ್ನೊಂದ್ಸಲ ಪರಿಶೀಲಿಸಿ ಕೊಟ್ಟಿದ್ದಾರೆ. ಅಂದ್ರೆ ಇದು ಹಾರಿಕೆ ಉತ್ತರ. ತಿರಸ್ಕಾರ ಮಾಡಿಲ್ಲ, ಇನ್ನೊಂದ್ಸಲ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಪರಿಶೀಲಿಸಿ ಅನ್ನೋ ಉದ್ದೇಶ ವೀರಶೈವರನ್ನ ಮಾಡಿದ್ರೆ ಅವರು ಅದನ್ನ ಕೊಟ್ರೆ ಎಂದು ಬರಲ್ಲ. 3 ಸಲ ರಿಜೆಕ್ಟ್ ಆಗೈತಿ. ವೀರಶೈವ ಲಿಂಗಾಯತ ಕೊಟ್ಟಿದ್ದಾರೆ ಇವರು ಮಹಾಸಭೆದವರು, 3 ಸಲ ರಿಜೆಕ್ಟ್ ಆಗೈತಿ. 100 ಸಲ ಕೊಟ್ಟರು ರಿಜೆಕ್ಟೇ. ಲಿಂಗಾಯತ ಕೊಟ್ರೆ ಅವರು ಕೂಡ ವೀರಶೈವರು ನಮ್ಮವರೇ, ಲಿಂಗಾಯತದ ಒಂದು ಪಂಗಡ ಅದು. ಅವರು ಎಲ್ಲರೂ ಕೂಡ ನಮ್ಮ ಜೊತೆ ಹೋರಾಟ ನಿಂತು ಅಖಂಡ ಲಿಂಗಾಯತವಾಗಿ ತೋರಿಸಿದ್ರೆ 100ಕ್ಕೂ 100 ರಾಜ್ಯ ಸರ್ಕಾರ ಕೊಡುತ್ತೆ, ಕೇಂದ್ರ ಸರ್ಕಾರ ಕೊಡುತ್ತೆ, ಎಲ್ಲವೂ ಮಾತು ಕೇಳ್ತವೆ. ನಮ್ಮಲ್ಲೇ ಒಡಕ ಮಾಡಿಕೊಂಡ ಸುಮ್ಮನೆ ಇದ್ದಾರೆ. ಏನಾಗ್ಬಿಟ್ಟಿದೆ, ಆಯಾ ಜಾತಿ ಆಯಾ ಉಪಜಾತಿಯ ರಾಜಕೀಯ ನಾಯಕ ಮಹಾನುಭಾವರುಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರವರ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ ಹೋದ್ರೆ ಒಂದೊಂದು ಉಪಪಂಗಡ ಮಾಡಿ ಅವ್ರವ್ರದೇ ಒಂದು ಟೀಮ್ ಕ್ರಿಯೇಟ್ ಮಾಡಿ ಎಲ್ಲಾ ಡಿವೈಡ್ ಮಾಡ್ಕೊಂಡ್ಬಿಟ್ರು. ಈಗ ಅಖಂಡ ಲಿಂಗಾಯತ ಅನ್ನೋದು ಬರೀ ಹೆಸರಿಗೆ ಮಾತ್ರ ಆಗ್ಬಿಟ್ಟಿದೆ. ನಾವು ಕಟ್ತೀವಿ, ನಾವು ಕೆಲಸನೇ ಅಖಂಡ ಲಿಂಗಾಯತ ಕಟ್ಟೋದು. ಕಟ್ಟಿ ಸರ್, ನಾವು ಬೇಡ ಅಂತ ಹೇಳಲ್ಲ. ಅದ್ರ ಬಗ್ಗೆ ಯಾವ್ದು ಧೋರಣೆ ಹಿಂದುತ್ವದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಈ ನಿರ್ಣಯ ಇಲ್ಲಿ ಬಿಜೆಪಿಯನ್ನ ವಿರೋಧ ಮಾಡುವ ಲಿಂಗಾಯತರು ಇದ್ದಾರೆ, ಬಿಜೆಪಿಯಲ್ಲಿ ಇರ್ತಕ್ಕಂಥ ಲಿಂಗಾಯತರು ಇದ್ದಾರೆ. ಏನಂತಾರೆ ಸರ್? ವೀರಶೈವ ಲಿಂಗಾಯತ ಅಂದ್ರೆ ಇಟ್ಸ್ ಬಿಲಾಂಗ್ಸ್ ಟು ಹಿಂದೂ ಅಂತಾನೆ ಕನ್ಸಿಡರ್ ಆಗುತ್ತೆ. ಹೌದು, ಲಿಂಗಾಯತ ಧರ್ಮ ಅಂತಂದ್ರೆ ಅದ್ರಲ್ಲೂ ಸಹ ಬಿಜೆಪಿ ಅವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯದಿಂದ ಇದನ್ನ ವಿರೋಧ ಮಾಡೋ ದ್ವಂದ್ವ ನೀತಿ ಕಾಣ್ತಾ ಇದ್ದಾನೆ ಅನ್ನೋದಷ್ಟೇ. ಕರೆಕ್ಟ್. ರಾಜಕೀಯದವ್ರಿಗಿದಾರಲ್ಲ, ಅವ್ರಿಗೆ ರಾಜಕೀಯ ನೀತಿಗಳು ಗೊತ್ತಿರ್ಬೋದು. ರಾಜಕೀಯ ಪಕ್ಷ ಯಾವುದೇ ಇರಲಿ, ಅವ್ರಿಗೆ ಲಿಂಗಾಯತ ಧಾರ್ಮಿಕ ನೀತಿ ಗೊತ್ತಿಲ್ಲ. ಹಾಗಾಗಿ ಬಿಜೆಪಿಯಲ್ಲಿರುವವರು ಲಿಂಗಾಯತರೇ ಧರ್ಮ ಅಂತ ವಿಚಾರಕ್ಕೆ ಬಂದಾಗ ಲಿಂಗಾಯತ ಧೋರಣೆಯನ್ನೇ ಮಾಡಬೇಕು. ಅವರ ಪಕ್ಷದ ವಿಚಾರಕ್ಕೆ ಬಂದಾಗ ಅವ್ರ ಪಕ್ಷದ ಧೋರಣೆನೇ ಮಾಡಬೇಕು. ಈ ವ್ಯವಸ್ಥೆಯಲ್ಲಿ ಅವರು ಅಭಿಮಾನ ಇಟ್ಕೋಬೇಕು ನಾ ಲಿಂಗಾಯತ ಅನ್ನೋದು. ಕೇವಲ ಬಿಜೆಪಿಯ ಕೆಲವು ಹಿತಾಸಕ್ತಿ ಸಲುವಾಗಿ ಕೆಲಸ ಮಾಡಬಾರ್ದವ್ರು. ಲಿಂಗಾಯತದ ಅಭಿಮಾನ ಇಟ್ಕೊಂಡು, ಪಕ್ಷ ಯಾವುದೇ ಇರಲಿ, ಯಾವ ಪಕ್ಷ ಲಿಂಗಾಯತ ಅಭಿಮಾನ ಇಟ್ಕೊಂಡು ಕೆಲಸ ಮಾಡಬೇಕು.
ಯಾಕಂದ್ರೆ ಅವರ ಧಾರ್ಮಿಕ ವಿಧಿವಿಧಾನಗಳು, ನಾಳೆ ಅವ್ರು ಹುಟ್ಟಿದ್ರೆ ಅವ್ರು ತೀರ್ಕೊಂಡ್ರೆ ಎಲ್ಲ ಕಾರ್ಯ ಮಾಡೋದು ಲಿಂಗಾಯತ ಧರ್ಮದ್ದು, ಬಿಜೆಪಿಯ ಸಿದ್ಧಾಂತಗಳಿಂದಲ್ಲ. ಸನ್ಮಾನ್ಯ ಹಾಗಾಗಿ ಯಡಿಯೂರಪ್ಪನವರು ಅವರು ಎಲ್ಲ ಲಿಂಗಾಯತ ಮಠಮಾನ್ಯ ಅಂತ ಹೇಳಿಲ್ಲ ಅವರು. ಎಲ್ಲ ಮಠಮಾನ್ಯಗಳನ್ನ ಒಂದು ಪುಷ್ಟಿ ಕೊಡುವುದರಿಂದ ಅವರಿಗೆ ಅನುದಾನ. ಯಡಿಯೂರಪ್ಪನವರಿಗೆ ಧಾರ್ಮಿಕವಾಗಿ ಗಟ್ಟಿ ಜೀವ, ಬಸವಣ್ಣ ಮತ್ತು ಲಿಂಗಾಯತರ ಬಗ್ಗೆ ಪರಿಕಲ್ಪನೆ ಕಡಿಮೆ ಇದೆ. ಅವ್ರು ಎಂದೂ ತಿಳ್ಕೊಂಡವರಲ್ಲ. ರಾಜಕೀಯವಾಗಿ ಒಳ್ಳೆ ವ್ಯಕ್ತಿ ಅವರು, ರಾಜಕೀಯವಾಗಿ ಬೆಳೆದಿದ್ದಾರೆ, ಅಖಂಡ ಲಿಂಗಾಯತಿಗೆ ಬೆಳೆದಿರ್ಬೋದು. ಧಾರ್ಮಿಕವಾಗಿ ಬಸವಣ್ಣ ಮತ್ತು ಲಿಂಗಾಯತ ತತ್ವ ಅವ್ರಿಗೆ ಗೊತ್ತಿಲ್ಲ. ಅದೇ ಇದು ಹೇಳ್ಬಾಡ್ರಿ ನೀವು. ಹಾಗಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಪರಿಪಾಲಕರವರು ಯಾರು? ನಾನು ಪರಿಪಾಲಕರವರು ಸ್ವತಂತ್ರ ಧರ್ಮದ ಪರಿಕಲ್ಪನೆ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಅವರು ತಿಳ್ಕೊಂಡಿಲ್ಲ. ಇತಿಹಾಸ ಬಿಡ್ರಿ ಸಸಿಮಠ ಅವರೇ, ಒಂದ್ ಹೇಳ್ತೀನಿ. ಇನ್ಯಾರ್ದೋ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ವೀರಶೈವ ಮತ್ತು ಲಿಂಗಾಯತರ ಬಡದಾಣಂಗಾಗಿದೆ. ಒಪ್ಕೊಳ್ಳೋ ಮಾತು ಅರ್ಥ ಮಾಡ್ಕೋಬೇಕು ಸರ್. ಹಾಗಾದ್ರೆ ತೋರಿಸ್ತಾರಲ್ಲ, ದಾರಿ ಹಿಂಗ್ ಹೋಗ್ರಿ, ವೀರಶೈವಕ್ಕೆ ಹೋಗ್ರಿ, ಲಿಂಗಾಯತಕ್ಕೆ ಹೋಗ್ರಿ ಅಂತ ದಾರಿ ತೋರಲ್ಲ. ಅವ್ರು ತಿಳ್ಕೊಂಡು ಒಂದು ಕನ್ಕ್ಲೂಷನ್ ಬಂದು ವೀರಶೈವ ಲಿಂಗಾಯತ ಇವತ್ತು ಎಲ್ಲರೂ ಕಲಿಬೇಕು. ಗುರು ವಿರಕ್ತ ನಮ್ಮಲ್ಲಿ ಮಧ್ಯ. ಒಂದ್ ನಿಮಿಷ ಸರ್, ಇಬ್ರು ಸಹಮತದಿಂದ ಹೇಳ್ರಿ, ಇದಕ್ಕೆ ಏನು ಪರಿಹಾರ? ಗುರು ವಿರಕ್ತರು ಒಂದಾದ್ರೆ ಮಾತ್ರ ಇದಕ್ಕೆ ಪರಿಹಾರ, ಇಲ್ಲ ಪರಿಹಾರನೇ ಇಲ್ಲ. ಗುರು ವಿರಕ್ತರು ಅಂದ್ರೆ ಯಾರು ಅಂತ ಹೇಳ್ತೀನಿ ನಾನು. ಈ ಶಿವಾಚಾರ ಅಂತ ಏನ್ ಬರ್ತಾರೆ ನಮ್ಮ ವೀರಶೈವ ಸಂಪ್ರದಾಯದಲ್ಲಿ, ಗುರು ವಿರಕ್ತರು ಅರ್ಥ ಆಯ್ತಲ್ಲ. ಅವರು ಒಂದಾಗಬೇಕು. ವಿರಕ್ತರು ಅಂದ್ರೆ ಯಾರಂದ್ರೆ ಈ ಮಠಗಳು ಏನ್ ಬೇರೆ ಬೇರೆ ಮಠ ಹುಟ್ಕೊಂಡವಲ್ಲ, ಆ ಮಠಗಳೆಲ್ಲರೂ ಒಂದಾಗಿ ಗುರು ವಿರಕ್ತರು. ಆದ್ರೆ ಅವರೆಲ್ಲ ಮೂಲ ಬಂದಿದ್ದು ಎಲ್ಲಿಂದ? ಜಂಗಮತ್ವದಿಂದ ಬಂದಾರ. ಮಠಗಳು, ಪೀಠಗಳು ಒಬ್ಬೊಬ್ರು ಸೀಮಿತ ಇವ್ರು ಯಾವಾಗ ಒಂದಾಗ್ತಾರೆ? ಸಸಿಮಠ ಅವರ ಕೊನೆಯದಾಗಿ ಕ್ಷಣ ಸಮಯ ಕಳೆದು ಹೋಗ್ತಾ ಇದೆ. ಏನು ಒಂದು ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ಬಸವಣ್ಣ ಒಬ್ಬ ಬಸವಣ್ಣ ಧರ್ಮಗುರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಎಲ್ಲ ಗುರು ವಿರಕ್ತರಂದ್ರಲ್ಲ, ಅವರು ಎಲ್ಲರೂ ಕೂಡ ಎಲ್ಲ ಉಪಜಾತಿಗಳಲ್ಲಿ ಮತ್ತು ಗುರು ವಿರಕ್ತರು ಎಲ್ಲರೂ ನಮ್ಮ ಧರ್ಮಗುರು ಬಸವಣ್ಣ ಅಂತ ಒಪ್ಕೋಬೇಕು. ಲಿಂಗಾಯತ ಧರ್ಮ ವಚನ ಸಾಹಿತ್ಯ ಧರ್ಮಗ್ರಂಥ ಒಪ್ಕೊಂಡು ಅಖಂಡ ಲಿಂಗಾಯತಕ್ಕಾಗಿ ದುಡಿಬೇಕು. ವೀರಶೈವ ಬೇರೆ ಅಲ್ಲ, ಲಿಂಗಾಯತಗಳ ಒಂದು ಉಪಜಾತಿ. ಹಾಗಾಗಿ ಬರಬೇಕು. ವೀರಶೈವ ಜಾತಿನೇ ಅಲ್ಲ. ಒಂದ್ ನಿಮಿಷ ಜಾತಿನೂ ಅಲ್ಲ. ವೀರಶೈವ ಲಿಂಗಾಯತ ಒಂದೇ ಅಂತ ನಾವು ಪ್ರತಿಪಾದನೆ ಮಾಡ್ತೀವಿ. ಹೇಗೆ ಒಂದಾಗುತ್ತೆ? ನೀವು ಅದಕ್ಕೆ ಜಾತಿ ಅಂತ ಸರ್ ಅಲ್ಲ ಸರ್. ಸರ್ ಇತ್ತ ಸರಿ ಒಂದ್ ನಿಮಿಷ. ಈಗ ವೀರಶೈವ ಅಲ್ಲ, ವೀರಶೈವ ಇಲ್ಲ ಹೇಳ್ರಿ. ಇಲ್ಲ ಯಾರು ನೀವು ಹಾಗಾರ? ನನಗೆ ಗೊತ್ತಿಲ್ಲ. ಬಂದ್ರಿ ನೀವು? ನಾನು ಲಿಂಗಾಯತ 12ನೇ ಶತಮಾನದಿಂದ ಬಂದವ. ನಾನು ಅದಕ್ಕಿಂತ ಪೂರ್ವದಲ್ಲಿ ನನಗೆ ಅದು ಗೊತ್ತಿಲ್ಲ. 900ನೇ ಶತಮಾನದಲ್ಲಿ 9ನೇ ಶತಮಾನದಲ್ಲಿ ಮೂಲ ವೀರಶೈವದಿಂದ ಬಂದ ನಾವೆಲ್ಲ. ಸರ್ ಒಂದ್ ನಿಮಿಷ ಸರ್, ಮಠಗಳು ರಾಜಕೀಯ ಪೀಠಗಳಾಗಿದ್ದಾವೆ. ಹೌದು ತಾನೇ ಸರ್? ಎಲ್ಲಾ ಮಠಗಳು ರಾಜಕೀಯ ಪೀಠ ಸಿಗುತ್ತೆ ಸರ್. ಯೋಚನೆ ಮಾಡ್ತಾ ಇದ್ದೇನೆ ಸರ್, ಲಿಂಗಾಯತ ಸಮೂಹವನ್ನು ಒಕ್ಕೂಟಗೊಳಿಸಬೇಕು, ಅಲ್ಲಿ ಸಮಾನತೆ ಬಿತ್ತಬೇಕು, ಯಾರು ಮಾಡಿದ್ದಾರೆ ಸರ್? ಪೀಠಗಳು ಮಾಡ್ಬೇಕು. ಕೆಲವು ಮಠಗಳು ಮಾಡ್ತಾ ಇದ್ದಾರೆ, ಕೆಲವೊಂದು ಆಗ್ತಾ ಇದಾವಲ್ಲ ಸರ್. ಇಲ್ಲ ಅಂತ ಒಪ್ಕೊಳ್ಳೋಣ. ಈಗ ಪರಿಹಾರ ನಾವು ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀವಲ್ಲ, ನೋಡುವುದಾದ್ರೂ ಅಟ್ಲೀಸ್ಟ್ ಅವರ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರಲ್ಲ, ಇದಕ್ಕೊಂದು ದಾರಿ ಆಗುತ್ತಲ್ಲ. ಅಲ್ಲ ಏನಾಗಿದೆ ಅಂದ್ರೆ ಹಳೇದನ್ನ ಕೆದಕ್ತಾ ಹೋದ್ರೆ ಅವ್ರು ಹಂಗ್ ಮಾಡಿದ್ರು, ಯಡಿಯೂರಪ್ಪ ಹಿಂಗ್ ಮಾಡಿದ್ರು, ಸಿದ್ದರಾಮಯ್ಯ ಅವ್ರು ಹಿಂಗ್ ಮಾಡ್ತಾ ಇದಾರೆ. ಎಸ್ ಓಕೆ, ಇವ್ರು ದಾಳಕ್ಕೋಸ್ಕರ ಇನ್ಯಾರ್ದು ಒಂದು ಬೇರೆ ಪಕ್ಷದವ್ರ ಮೇಲೆ ಹಠಕ್ಕೋಸ್ಕರ ಅಥವಾ ದ್ವೇಷಕ್ಕೋಸ್ಕರ ಈ ರೀತಿ ಜಾತಿ ಗಣತಿ ಬಗ್ಗೆ ದ್ವಂದ್ವ ನೀತಿಯನ್ನ ಕೊಟ್ಟುಬಿಟ್ರೆ ಈಗ ದುಡ್ಕೊಂಡು ತಿಂತಕ್ಕಂಥವ್ರ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಗಂಭೀರ ಪರಿಸ್ಥಿತಿ ಆಗಿದೆ ನಮ್ಮೆಲ್ಲರದು, ಸಾರ್ವಜನಿಕರದು. ಇದರ ಮಧ್ಯೆ ಜಾತಿ ಉಪಜಾತಿ ಅಂತ ಅದಕ್ಕೆ ಕಾಲಂಗಳಲ್ಲಿ ಏನ್ ತುಂಬಬೇಕನ್ನೋದೇ ಕನ್ಫ್ಯೂಷನ್, ಹೆವಿ ಕನ್ಫ್ಯೂಷನ್ ಅಲ್ಲಿ. ಆತೇನಾದ್ರೂ ಅವತ್ತು ಮನೆಗೆ ಇದ್ದಿದ್ದಿಲ್ಲ ಅಂತಂದ್ರೆ ಮುಗಿದೋಯ್ತು, ಕತೆ ಮುಗಿದೋಯ್ತನೋ, ಪಂಚಮಸಾಲಿನೋ, ಇನ್ಯಾರೋ, ಅಥವಾ ನೀವ್ ಹೇಳಿದಾಗೆ ವೀರಶೈವ ಲಿಂಗಾಯತನೋ ಅಥವಾ ಹಿಂದೂನೋ. ಬೇರೆ ಧರ್ಮದಲ್ಲಿ ಯಾಕಾಗಲ್ಲ ಸರ್? ಮುಸ್ಲಿಂ ಧರ್ಮದಲ್ಲಿ ಈ ತರ ಆಗುತ್ತಾ? ಕ್ರೈಸ್ತ ಧರ್ಮದಲ್ಲಿ ಆಗುತ್ತಾ? ಹಿಂದೂ ಧರ್ಮದಲ್ಲಿ ಈ ತರ ಕಡ್ಡಿ ಆಡ್ತಾರೆ ಇರೋದ್ರಿಂದಾನೆ ಇವತ್ತು ಎಷ್ಟೋ ಜಾತಿಗಳು ಉಪಜಾತಿಗಳ ಬದಲಾಗಿ ಧರ್ಮ ಅಂತಕ್ಕಂಥದ್ದು ಇವತ್ತು ಕರಗ್ತಾ ಇದೆ. ನದಿ ನೀರಲ್ಲಿ ಕರಗ್ ಹೋಗ್ತಾ ಇದೆ. ವಿಭೂತಿ ಇಲ್ಲೇ ಮಗ್ಳು ಸರಿ ಮಾಡ್ಕೊಳ್ತಾರ. ವೀರಶೈವ
ಉಪಜಾತಿ ಅಂತ Yes, ನಾ ಬರ್ತೀನಿ. ಲಿಂಗಾಯತರು ಹೇಳ್ತಾರ. ಲಿಂಗಾಯತ ಅದಕ್ಕಿಂತ ಧರ್ಮ ಪೂರ್ವದಲ್ಲಿ ವೀರಶೈವ ಹುಟ್ಟಿದೆ. ಹಿಂದೂ ಧರ್ಮ ವೀರಶೈವ ಮೂಲ. ವಿಷಯ ಕೇಳಿ. ವೀರಶೈವದಿಂದ ಲಿಂಗಾಯತ ಆಗಿರೋದು. ಕರಗಲ್ಲ. ಅಷ್ಟು ಬೇರೆ ಏನಿಲ್ಲ. ಅದರದೇ ಪರಂಪರೆ ಇದೆ, ಅದರದೇ ಆದಂತ ವ್ಯವಸ್ಥೆ ಇದೆ. ಲಿಂಗಾಯತ ಅನ್ನೋದು 12ನೇ ಶತಮಾನದಲ್ಲಿ ಉದಯಿಸಿದ್ದು, ಅದರೇ ಆದಂತ ಪರಂಪರೆ ಇದೆ, ಅದು ಮುಂದುವರಿಯುತ್ತೆ. ನೀವು ಹೇಳ್ತೀರಿ ಉದಯಿಸಿದ್ದು ಅಂತ ಹೇಳಿ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ನಾನ್ ಹೇಳ್ತಾ ಇರೋದು ರಾಜಕೀಯ ಪೀಠಗಳ, ಕ್ಷಮಿಸಿ, ಮಠಾಧೀಶ ಪೀಠಗಳು ಇಲ್ಲಿ ರಾಜಕೀಯ ಇನ್ಯಾವುದೋ ಒಂದು ನೋಡ್ರಿ, ಕೆಲವೊಂದು ಕೆಲವೊಂದು ಮಠಗಳು ಗೊಂದಲಗಳು ಕೊಡ್ತಾ ಇದಾವೆ. ಉದಾಹರಣೆಗೆ ನಿಮಗೆ ಮೊದಲೇ ಹೇಳ್ಬೇಕಾದ್ರೆ ಕೆಲವೊಂದು ಮಠಗಳು ಸರ್, ಸುಮ್ಮನೆ ಕುಂತ್ಬಿಟ್ಟು ಕೆಲವೊಂದು ಏನಾರು ಮಾಡ್ಕೊಳ್ಳಿ ಅಂತ. ಒಂದು ಇದು ತಪ್ಪು. ಒಂದು ಗದಗ, ಒಂದು ಚಿತ್ರದುರ್ಗ, ಹಾ, ಸರ್. ಇವ್ರು ಏನ್ ಮಾಡಿದ್ರು ಹುಟ್ಟು ಹಾಕಿಬಿಟ್ರು ಅವರು. ಹಾ ಸರ್, ವೀರಶೈವರಿಲ್ಲ ಲಿಂಗಾಯತ್ ಪೀಠಗಳು ಅಂತ ಹೇಳಿ ಅವ್ರ ಪರಿಸ್ಥಿತಿ ಇತಿಹಾಸವನ್ನ ಸರಿಯಾಗಿ ಹೇಳಿದ್ರು ಅವರು. ಗೈಡ್ ಮಾಡಿ ಸರಿಯಾಗಿ ಹೇಳಿದ್ರು ಅವ್ರ ಪರಿಸ್ಥಿತಿ ಇತಿಹಾಸವನ್ನ. ಏನಾಯ್ತು ಅವ್ರದ್ದು? ಏನಿಲ್ಲ, ಯಾರು ಸರಿಯಾಗಿ ಎಲ್ಲರೂ ಇತಿಹಾಸವನ್ನ ಹೇಳಿದ್ರು. ಏನು ಜಗತ್ತು ನೋಡ್ಬಿಟ್ರು, ಅಯ್ಯಯ್ಯಯ್ಯಯ್ಯಯ್ಯಯ್ಯ ಎಷ್ಟು ಹುಟ್ಟಾಕಿದ್ರಿ. ನಾವು ತಪ್ಪಂದಿಲ್ಲ ಸರ್, ಒಂದ್ ನಿಮಿಷ. ಸರ್, ನಾವು ಇವತ್ತಿಗೂ ಲಿಂಗಾಯತ ಅನ್ಕೊಂತೀವ್ರಿ. ಆ ಮಠಗಳು ಅದನ್ನ ಅರ್ಥ ಆ ಮಠಗಳು ಒಂದ್ ಸ್ವಲ್ಪ ಪ್ರಶ್ನೆ ಕೇಳ್ತೀನಿ. ಸತ್ಯಮಠ ಅವರೇ, ಲಿಂಗಾಯತ ಧರ್ಮ ಅಣ್ಣ ಬಸವಣ್ಣನವರ ಹಾಕಿಕೊಟ್ಟಿರ್ತಕ್ಕಂಥ ಧರ್ಮ, ಸ್ಥಾಪಿಸಿದ ಧರ್ಮ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ. ನೀವು ಯೋಚನೆ ಹೌದು. ಮಾಡಿ, ಆದ್ರೆ ಸಾಮ್ಯತೆ ಇದೆ, ಅವರವರ ಎಲ್ಲಾ ತತ್ವಗಳು ಸಾಮ್ಯತೆ ಇದೆ, ಒಪ್ಕೊಳ್ಳೋಣ ಸರ್. ಇಲ್ಲಿ SC, ST, ಇನ್ನುಳಿದ ಔಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂಡ್ ಸಬ್ ಕ್ಯಾಸ್ಟರ್ಸ್ ಎಲ್ಲ ಒಂದುಗೂಡಿ ಲಿಂಗಾಯತ ಧರ್ಮ ಅಂತ ನೀವು ಕನ್ಸಿಡರ್ ಮಾಡ್ತೀರಿ, ಹೌದಾ ಸರ್? ಹೌದು, ಲಿಂಗಾಯತ ಅಖಂಡದಲ್ಲಿ ಎಲ್ಲರೂ ಬರ್ತಾರಲ್ಲ ಸರ್. ಇದು ನಾನು ಪ್ರೌಡ್ ಆಗಿ ಖುಷಿ ಆಗುತ್ತೆ, ಯಾಕಂದ್ರೆ ಒಳ್ಳೆ ಧರ್ಮವನ್ನ ರಚನೆ ಮಾಡ್ತಾ ಇದ್ರಿ. ಎಲ್ಲ ನಾವು ರಚನೆ ಮಾಡಿಲ್ಲ, ಬಸವಣ್ಣ ಮಾಡಿದ್ದಾರೆ. ಬಸವಣ್ಣವ್ರು ಮಾಡಿದ್ದಾರೆ ಸರ್. ಈಗ ಬರ್ತೀನಿ ಸರ್. ಈಗ ಮುಖ್ಯ ಪ್ರಶ್ನೆ ಇದೆ. ಈಗ ಶೆಡ್ಯೂಲ್ ಕ್ಯಾಸ್ಟ್ ಗೆ ಸಂಬಂಧಪಟ್ಟ ಯಾರೋ ಒಬ್ಬ ವ್ಯಕ್ತಿ SC ಓಕೆ, ಜಾತಿಗೆ ಪರಿಣಾಮಕಾರಿಯಾಗಿ ಅವರಿಗೆ ಕಾನೂನಿನ ಕಟ್ಟಳೆಗಳಿದೆ. ನಿಮ್ಮ ಲಿಂಗಾಯತ ಧರ್ಮದ ಯಾರೋ ಒಬ್ಬ ವ್ಯಕ್ತಿ ಅದನ್ನ ತಡ್ಕೊಂಡ್ಬಿಟ್ಟು ಅನ್ಕಡ್ರಿ, ಆತ ಅಟ್ರಾಸಿಟಿ ಕೇಸ್ ಮಾಡ್ತಾನೆ. ಆಗ ನಿಮ್ಮ ನಿಲುವೇನಿರುತ್ತೆ ಸರ್? ಸರ್, ಇದು ಜಾತಿ ವ್ಯವಸ್ಥೆಯಲ್ಲಿ ಅವ್ರವ್ರ ವೈಯಕ್ತಿಕ ಜಗಳಕ್ಕೂ ಲಿಂಗಾಯತ ಧರ್ಮಕ್ಕೂ ಸಂಬಂಧ ಪಡಲ್ಲ. ಅಲ್ಲ ಸರ್, ಅವ್ರು ಲಿಂಗಾಯತರ ಮೇಲೆ ಅವರು ಲಿಂಗಾಯತ ಧರ್ಮ ಕೊಟ್ರೆ ನಾವ್ ಹೆಂಗೆ 3 ಬಣ್ಣನ ವಿಭೂತಿ ಹಣೆ ಮೇಲೆ ಹಚ್ಕೊಂತೀವಿ, ಇಲ್ಲಿ ಈಕ್ವಾಲಿಟಿ ತೋರಿಸುತ್ತೆ. ಒಂದು ಮತ್ತು ಬಿಳಿ ಬಣ್ಣದ್ದು ಶಾಂತಿಯ ಬಣ್ಣ ಅಂತಾನೆ ತೋರ್ಸೋಣ. ಅದು ಮೀರಿ ಎಲ್ಲಾ ಕ್ಯಾಟಗರಿಯನ್ನು ಒಳಗೊಂಡು ನಾವು ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳ್ತಾ ಇದ್ರಿ ಸರ್. ಇಲ್ಲಿ ಯಾಕೆ ಹಿಂಗೆ ಸರ್? ಈಗಿರುವ ನೋಡಿ, ಎಲ್ಲರೂ ಮಾಡಲ್ಲ. ಕೆಲವು ಜನ ಆ ಒಂದು ಸೆಕ್ಷನ್ ದುರುಪಯೋಗ ತಗೊಂಡ್ರೆ ಅದಕ್ಕೆ ಧರ್ಮ ಆಗ್ಲಿ ಅಥವಾ ಅದರ ಮುಖ್ಯಸ್ಥರಾಗ್ಲಿ ಹೊಣೆ ಅಲ್ಲ. ಅವರು ಅಟ್ರಾಸಿಟಿ ಕೇಸು ನಿಜವಾಗಿ ಅವ್ರಿಗೆ ಅದು ಧಕ್ಕೆ ಆಗಿತ್ತು ಅಂದ್ರೆ ಅದನ್ನ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ, ಮಾಡ್ಲಿ. ಸುಳ್ಳು ಮಾಡೋದು ಅವರ ಒಂದು ಕೆಳಮಟ್ಟದ ಬುದ್ಧಿಮಟ್ಟವೇನ, ಅದು ನಿಜವಾದ ವ್ಯಕ್ತಿ ಆಗ್ಲಿ ಧರ್ಮ ಆಗ್ಲಿ ಯಾವುದೇ ಒಂದು ಸಮುದಾಯ ಆಗ್ಲಿ ಹೊಣೆ ಅಲ್ಲ. ಇವತ್ತು ಎಲ್ಲರೂ ಆ ತರ ಇರೋದಿಲ್ಲ. ಕೊನೆದಾಗ ಇನ್ನೊಂದು ಬಂದ್ಬಿಡ್ತೀನಿ ಸರ್. ಹಿಂದೂ ಅಂತ ಧರ್ಮ ಮೆನ್ಷನ್ ಮಾಡಿದ್ರೆ ಸಿಗ್ತಕ್ಕಂಥ ಕೆಲವು ಸೌಲಭ್ಯಗಳು ಸಿಗುತ್ತವೆ ಅನ್ನೋ ಒಂದು ಎಲ್ಲೋ ನಾನು ಗಾಳಿ ಮಾತಲ್ಲಿ ಕಿವಿಲ್ ಕೇಳಿರೋದು. ಈಗ ಈ ತರ ಮೆನ್ಷನ್ ಮಾಡಿದ್ರೆ ಏನೆಲ್ಲ ಸೌಲಭ್ಯಗಳು ಕಳ್ಕೋಬಹುದು ಅಥವಾ ಪಡ್ಕೋಬಹುದು ನೀವು? ಕೊನೆಯದಾಗಿ ನಾವೇನ್ ಮಾಡುದು ಅಂದ್ರೆ, ನಮ್ದು ಸಪರೇಟ್ ಕಾಲಮ್ ನಲ್ಲಿ ಬಹುಸಂಖ್ಯಾತರಾಗಿ ನಾವು ತೋರಿಸಿದ್ರೆ ಹೌದು, ಈ ಧರ್ಮ ಅಲ್ದವ್ರು ಇನ್ನೊಂದು ಧರ್ಮ ಇದ್ದಾರೆ ಅಂತ ಒಂದು ಸರ್ಕಾರ ಗಮನ ತಂದಂಗಾಗತ್ತೆ. ಲಿಂಗಾಯತ ಅಂತ ನಾವು ಇತರೆಯೊಳಗೆ ನಾವು ಧರ್ಮ ಕಾಲಂ ಬರ್ಸಿದ್ವಿ. ಇಲ್ಲಿ ಲಿಂಗಾಯತ ಅಂತ ಬರೆಸಿ ಉಪಜಾತಿಗಳು ಎಲ್ಲವೂ ಬರ್ಕೊಂತ ಹೋದ್ರೆ ಲಿಂಗಾಯತದಲ್ಲಿ ಇಷ್ಟೊಂದು ಉಪಜಾತಿಯ ಅಖಂಡತೆಗೆ ಒತ್ತು ಕೊಡುತ್ತೆ ಇದು. ಇವತ್ತು ನಾವು ಕೆಲವು ಜನಕ್ಕೆ ತಪ್ಪು ಸಂದೇಶ ಇದೆ, ಲಿಂಗಾಯತ ಬರ್ಸಿದ್ರೆ ನಮ್ ಜಾತಿಗಿರೋ ಮೀಸಲಾತಿ ಹೋಗುತ್ತೆ ಅಂತ. ಈ ಉದಾಹರಣೆಗೆ ಸಾದರಿಗೆ 2A ಹೋಗುತ್ತೆ, ಗಾಣೆಯರಿಗೆ 2A ಹೋಗುತ್ತೆ, ಈ ತರ ಕೆಟಗರಿ ಇದೆ. ಈಗ ಆ ತರ ಇದೆ. ತಳವಾರ ಅಂತ ಇತ್ತು ಮೊದಲು, ಅವರು ಈಗ ST ಹೋಗಿದ್ದಾರೆ. ಈ ತರ ಹೋಗುತ್ತೆ ಅಂತ ಇದೆ. ಆದ್ರೆ ಧರ್ಮಕ್ಕೂ ಜಾತಿಗೂ ಸಂಬಂಧನೇ ಇಲ್ಲ. ಉಪಜಾತಿನೂ ಬೇರೆ, ಧರ್ಮನೇ ಬೇರೆ. ಅವರು ಗಾಣಿಗರು ಲಿಂಗಾಯತ ಬರ್ಸಂಗಿಲ್ಲ ಸರ್, ಲಿಂಗಾಯತ ಬರ್ಸಂಗಿಲ್ಲ. ಹಿಂದೂ ಸರ್, ಒಂದ್ ನಿಮಿಷ. ಈಗ ಸರ್ ನಾನು ಹೇಳ್ತಾ ಇರೋದು ಸರ್, ನಾವು ಇರೋದು ಜಾತಿಗೋ ಧರ್ಮಕ್ಕೋ ಸರ್ 2A ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಜಾತಿಗೂ ಧರ್ಮಕ್ಕೂ. ಜಾತಿ ಅವರು ಜಾತಿ ಹುಟ್ಟಿನಿಂದ ನಿರ್ಧಾರ ಇರುತ್ತೆ, ಅದೇ ಅದು ಇರ್ಲಿ. ನಾವು ಅದನ್ನ ಬೇಡ ಅಂತ ಇಲ್ಲ. ಧರ್ಮ ಅಂದಾಗ ಬಂದಾಗ ನೀವು ಲಿಂಗಾಯತರು ಅಂತ ಹೇಳ್ತಾ ಇದೀವಿ ನಾವು. ಸರ್, ಒಂದು ಕಾಲಂನಲ್ಲಿ ಧರ್ಮಕ್ಕೂ ಕೊಡಬೇಕಾಗ್ತಾರ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಸಮುದಾಯಕ್ಕೆ ಧರ್ಮದ ಆಧಾರದ ಮೇಲೆ ಅವ್ರಿಗೆ ಕೆಟಗರಿ ಸರ್, ಅವ್ರಿಗೆ ಆ ಮುಖ್ಯ ಜಾತಿ ಆ ಹಿಂದೂ ಧರ್ಮದಿಂದ ಅಥವಾ ಬೇರೆ ಹಿಂದೂ ಧರ್ಮದಿಂದ ಯಾರು ಬೇರೆ ಧರ್ಮಗಳಿಗೆ ಮತಾಂತರ ಆಗಿರ್ತಾರೋ ಅವರ ಜಾತಿಯನ್ನ ಕ್ರಮೇಣ ಕಂಟಿನ್ಯೂ ಆಗಿ ಇಟ್ಟು ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಕ್ರೈಸ್ತ ಪಂಚಮಸಾಲಿ, ಈಗ ಕ್ರೈಸ್ತ ಈ ತರ ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ? ಕೆಲವೊಂದು ದೇಶ ನಮ್ಮ ಹಿಂದೂ
ವೀರಶೈವ ಲಿಂಗಾಯತರನ್ನು ಹೊಡಿತಕ್ಕಂತ ಹುನ್ನಾರ ನಡೆದಿದೆ. ಓಪನ್ ಆಗಿ ಸಿಗರೇಟ್ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಜಗಳ ಮಾಡ್ಯಾರ. ನಿನ್ನೆ ಇಲ್ಲ, ಅದು ಅದನ್ನ ಅವ್ರು ದೋಷ ಇದ್ರೆ ಏನು ಜಗಳ ಮಾಡಿಲ್ಲ. ನಾವು 331 ಪಾಯಿಂಟ್ ನಿಮಿಷ ತಡ್ರಿ. ಏನೇ ದೋಷ ಇದ್ರೆ ಸರ್ಕಾರ ತಿದ್ಕೋಬೇಕು. ಇದನ್ನ ಹೇಳೋದಲ್ರಿ ಇದು. ವಿಷಯಗಳಿದ್ರೆ ಸರ್ಕಾರ ತಿದ್ಕೋಬೇಕು. ತಿದ್ಕೊಳ್ಳೋ ಹಾಗಿದ್ರೆ ಈ ಆಯೋಗದಿಂದ ಈ ಜಾತಿ ಕಲಮಲ್ಲಿ ಎಕ್ಸ್ಟ್ರಾ ಸೇರಿಸಿದ್ರಲ್ಲ 1300 ಎಕ್ಸ್ಟ್ರಾ, ಇದನ್ನ ಮೆನ್ಷನ್ ಮಾಡಿದ್ ಯಾರು ಸರ್? ಅದ್ರ ಸರ್ಕಾರ ತಾನೆ. ಸರ್ಕಾರ ತಿದ್ಕೊಳ್ಳೋರು ಸರ್ಕಾರ ಅದಕ್ಕೆ ಪ್ರತಿಭಟನೆ ಮಾಡ್ಬೇಕು ನಾವು. ತಿದ್ಕೋಬೇಕು ಸರ್. ಜಾತಿಗಳ ಕಲಂಗಳನ್ನು ಯಾಕೆ ಹಾಕಿದ್ರು? ಜಾತಿಗಳು ಕಾಲಂ ಬರಬಾರ್ದು. ಬರಬಾರ್ದು. ಈ 331 ಜಾತಿ ತೋರಿಸಲ್ಲ, ಅದಕ್ಕೆ ನಮ್ದು ಪ್ರಬಲವಾದ ವಿರೋಧ ಐತಿ. ಏನಿಲ್ಲ ಸರ್, ಉದ್ದೇಶ ನಮ್ಮನ್ನ ಕಡಿಮೆ ಮಾಡೋದು, ಜನಸಂಖ್ಯೆ ಕಡಿಮೆ ಮಾಡೋದು. ಸರ್, ಹಿಂದೂ ಸರ್ ಅಹಿಂದ ವರ್ಗಗಳನ್ನ ಹೆಚ್ಚಿಗೆ ತೋರಿಸಿ ಲಾಭ ಮಾಡ್ಕೊಳ್ಳೋದು ನಮ್ಮಂತ. ಇದಕ್ಕೂ ಸಂಬಂಧನೇ ಇಲ್ಲ. ಅದೇ ಸಂಬಂಧನೇ ಇಲ್ಲ. ಅಹಿಂದನೇ ಬೇರೆ, ಇದೇ ಬೇರೆ. ಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ. ಒಂದು 50 ಕಡ್ಡಿಗಳನ್ನ ಒಮ್ಮೆಗೆ ಕಟ್ಟಿ, ಅವಾಗೊಂದು ಪಾಠದಲ್ಲಿ ಓದಿದ್ವಿ ನಾವು, ಕಟ್ಟಿ ಒಬ್ಬನಿಗೆ ತಿಮ್ಮ ಅನ್ನೋನಿಗೆ ಕೊಟ್ಟು ನೋಡಪ್ಪ ಮುರಿ ಅಂದ್ರೆ ಮುರಿಯಕ್ ಹಾಕಿದ್ದಲ್ಲ ಅಂತ ಹೇಳಿ 50 ಕಡ್ಡಿ ಇದಾವ ಅಂತ ಹೇಳಿ. ಅವಾಗ ಏನ್ ಮಾಡಿದ್ರು, ಒಂದೊಂದು ಕಡ್ಡಿ ಬೀಚ್ ಒಬ್ಬೊಬ್ಬರಿಗೆ ಕೊಟ್ಕೊಂತ ಮುರಿ ಅಂದ್ರೆ ಎಲ್ಲರೂ ಸಾಮಾನ್ಯ ಮುರಿದ್ರಂತೆ. ಅಂದ್ರೆ ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಒಂದೊಂದು ತತ್ವ ಕಲಿತು. ಈಗ ಸೇಮ್ ಪಾಲಿಸಿ ಅಪ್ಲೈ ಆಗ್ತಿದೆ ಅನ್ಸುತ್ತಲ್ಲ. ನೋಡಿ, ನಮ್ಮ ಸಮುದಾಯದಲ್ಲಿ ಒಂದಿಷ್ಟು ಕ್ಯಾಸ್ಟ್ಗಳು, ಸಮುದಾಯ ಅಂದ್ರೆ ನಮ್ಮ ಧರ್ಮದಲ್ಲಿ ಕ್ಯಾಸ್ಟ್ಗಳು ಬರ್ತವೆ. ಲಿಂಗಾಯತ ಅಂತ ಬರೆದು ಅವ್ರ ಕ್ಯಾಸ್ಟ್ ಬರೆದ್ರೆ ಅವ್ರಿಗೆ 2A ಫೆಸಿಲಿಟೀಸ್ ಬರಲ್ಲ. ಹೆಂಗ್ ಹೊಡೆದಿದ್ದಾರೆ ಸರ್ ಅವರು? ಬರೇ ಅವ್ರ ಕ್ಯಾಸ್ಟ್ ಬರಿಬೇಕು. ಲಿಂಗಾಯತ ಅಥವಾ ವೀರಶೈವ ಏನೇ ಇರಲಿ ಪದ ಬಳಸಿ ಅವ್ರ ಕ್ಯಾಸ್ಟ್ ಬರೆದ್ರೆ ಅವ್ರಿಗೆ 2A ಆಗ್ಲಿ, ಕೆಟಗರಿ 1 ಆಗ್ಲಿ 2 ಆಗ್ಲಿ ಬರಲ್ಲ. ಇದು ಸರ್ಕಾರದ ಹುನ್ನಾರ. ಸುಮಾರು ಒಂದು 20-30 ವರ್ಷದಿಂದನೇ ಹೊಡಿತಾನೆ ಬಂದಿದೆ ಅಲ್ರಿ. ಲಿಂಗಾಯತ ಮತ್ತು ಇನ್ನೊಂದು ಕ್ಯಾಸ್ಟ್ ಬೇರೆನಾ, ಬೇರೆ ಕ್ಯಾಸ್ಟ್ ಬರ್ಸಿದ್ರೆ ಬೇರೆನಾ? ಇದು ಗೊಂದಲ. ಸರ್ಕಾರದ ಹುನ್ನಾರ ಅಂತ ಒಪ್ಕೊಂಡಿವಿ. ಈಗ ನೀವು ಈ ಸರ್ಕಾರ ಅಂತಲ್ಲ, ಈ ಹಿಂದೆ ಅಖಂಡ ಲಿಂಗಾಯತವನ್ನು ಬಹಳಷ್ಟು ಸರ್ಕಾರ ಹೊಡೆದಿದ್ದಾವೆ. ಹೋರಾಟ ಭುಗಿಲೆದ್ದಿದ್ದು ಯಾರ ಆಡಳಿತ ಇದ್ದಂತ ಸಂದರ್ಭ ಹೇಳ್ಕೊಬಿಡ್ರಿ, ನೀವು ಹೇಳ್ಬಿಡ್ರಿ. ನಾ ಹೇಳ್ತೀನಿ ಸರ್, ಹಾವನೂರು ವರದಿ ತಾವು ಅದನ್ನು ಕೇಳಿರ್ಬೇಕು, ಓದಿರ್ಬೇಕು. ಹಾವನೂರು ವರದಿ ಯಾವಾಗ ಬಂತು ಅವತ್ತೇ ನಮ್ಮ ಲಿಂಗಾಯತರು ಹೇಳಿದ್ರು ಬಿಟ್ಟು ಲಿಂಗಾಯತ ಸ್ವತಂತ್ರ 100 ವರ್ಷ ದೇವರಾಜ ಅರಸನ ಹೊಡೆದ ನಮ್ಮ ಲಿಂಗಾಯತ 1 ವರ್ಷ 100 ವರ್ಷ ಆಯ್ತು. 100 ವರ್ಷ ಲಿಂಗಾಯತ ಸ್ವತಂತ್ರವಾಗಿ 1800 ಪುಷಪ್ ಆಗಿದ್ದು ದೇವರಾಜ ಅರಸು ಅದನ್ನ ಪುಷಪ್ ಮಾಡಿಬಿಟ್ಟ. ಇಲ್ಲ, ದೇವರಾಜ ಅರಸು ಓದ್ರಿ ನೀವು ಅದನ್ನ, ಹಾವನೂರು ವರದಿ ಓದ್ರಿ. ಅದನ್ನ ಭೀಮಣ್ಣ ಖಂಡ್ರೆ ಅವರು ಏಕಪಕ್ಷೀಯವಾಗಿ ವಿಧಾನಸೌಧದಲ್ಲಿ ಸುಟ್ಟು ಹಾಕಿದ್ರು. ಅದನ್ನ ಅವ್ರು ಏನ ವರದಿ ಮಾಡಿದ್ರು ಅವರೊಬ್ಬರೇ ಈಗ ಮಾಡಿಲ್ಲ ಅದನ್ನ ಅವ್ರು. ಅವಾಗ ಮಾಡ್ಯಾರ ಅವ್ರು 1978ರಲ್ಲಿ ಏನ್ ದೇವರಾಜ ಮಾಡಿಲ್ಲ. ಅದಕ್ಕೂ ಮುಂಚೆ ಅವನು 73ರಲ್ಲೇ ಮಾಡಿದ್ರು ಅದನ್ನ. ಅಲ್ಲಿ 70 ಮಾಡಿದ್ರು ಅದನ್ನ ಅವ್ರು ಸುಟ್ಟು ಹಾಕಿದ್ರು ನೋಡಿದೀವಿ. ಆಕ್ಷೇಪಣೆಗಳು ಬಂದು ಅಷ್ಟಕ್ಕೊಂದು ಆಕ್ಷೇಪಣೆಗಳು ಬಂದು ಅಂತ ಅವ್ರಿಗೆ ನಿಮ್ಗೂ ಗೊತ್ತಿದೆ. ಯಾವ ಆಕ್ಷೇಪಣೆಗಳು ಬಂದು ಅಂದ್ರೆ ಸರ್, ನಾವು ಹೊಡೆದು ಸರ್ ಅವಾಗ ಚೂರ್ ಆಗಿದ್ದೆ ನಾವು. ಇಲ್ಲ, ಯಾವ 100 ಕಾಲದಿಂದ ಬಂದಿಲ್ಲ ನಾವು. ಇರ್ಬೋದು, ಬಂದಿಲ್ಲ ನಾವು. ನಮ್ಮ ಧರ್ಮಕ್ಕೆ ಒಂದು ದೊಡ್ಡ ಹೊಡೆತ ಬಿತ್ತು. ಏನ್ ಮಾಡಿದ್ರು ಗೊತ್ತಾ? ಇವ್ರು ಹೇಳಿದ್ರು ನಮ್ದೆಲ್ಲ ಹಿಂದೂ ಲಿಂಗಾಯತ ಅಷ್ಟೇ ಇತ್ತು, ಬೇರೆ ಇರ್ಲಿಲ್ಲ ಅಂತಂದ. 2002 ಹಿಂದೆ ಯಾರ್ಯಾರು ಸರ್ಟಿಫಿಕೇಟ್ ಅದಾವಲ್ಲ ಅವೆಲ್ಲ ಲಿಂಗಾಯತ ಅಂತಾನೆ ಇದ್ವು. 2002ಕ್ಕೆ ನಾನೇ ಹೇಳಿನಲ್ರಿ, ಫಸ್ಟ್ ಗೆ ನಾವೆಲ್ಲ ಹೇಳಿದ್ರಲ್ಲ ನಮ್ಮಲ್ಲಿ ಗ್ರಾಮೀಣ ಭಾಷೆ ಒಳಗೆ ಲಿಂಗಾಯತ ಅಂತ ನಾವು ಹೇಳಿಲ್ಲ. ಲಿಂಗಾಯತ 2002ಕ್ಕೆ ಅನಧಿಕೃತವಾಗಿ ಯಾವುದೇ ದಾಖಲೆ ಇಲ್ಲದೆ ವೀರಶೈವ ಲಿಂಗಾಯತ ಅಂತ ಹೊಸ ಜಾತಿಯನ್ನು ಹುಟ್ಟು ಮಾಡಿದ್ರು. ವೀರಶೈವ ಹೊಸ ಜಾತಿನೇ ಅಲ್ಲ. ಆಗ್ಲಿ ಸರ್, ಮುಂದೆ ಬಿಟ್ರೆ ಹಂಗೆ ಬೇರೆ ಕಡೆ ಡೈವರ್ಷನ್ ತಗೊಳುತ್ತೆ. ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ. ರಾಜ್ಯ ಸರ್ಕಾರ ನಿಲುವೇನಿದೆ ಇದನ್ನ ಪ್ರಶ್ನೆ ಮಾಡಿ ಇವತ್ತು ಧರ್ಮ ಅಥವಾ ಜಾತಿ ಇನ್ನ ಉಪಜಾತಿಗಳಲ್ಲಿ ಹೆಂಗ್ ಮೆನ್ಷನ್ ಮಾಡಬೇಕು, ಯಾವ ತರದಾದ ಒಂದು ವಿಚಾರಗಳು ಬೇಕಾಗುತ್ತೆ ಜನರಿಗೆ ಅನ್ನೋ ಮುಟ್ಟಿಸುವ ನಿಟ್ಟಿನಲ್ಲಿ ಇವತ್ತು ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟಕ್ಕೆ ಸಂಬಂಧಪಟ್ಟ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಹಿಂದೂ ವೀರಶೈವ ಜಂಗಮ ಅವರ ಸಂಬಂಧಪಟ್ಟ ಇಬ್ಬರನ್ನ ನಾವು ಕರೆಸಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಏನೇ ಅನಿಸಿಕೆ ಮತ್ತು ಅಭಿಪ್ರಾಯಗಳಿದ್ರು ನೇರವಾಗಿ ಕಮೆಂಟ್ ಮುಖಾಂತರ ತಿಳಿಸಿ. ಕೊಪ್ಪಳ ನ್ಯೂಸ್ನ ಕಳಕಳಿ ಏನಂತಂದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಈ ಸಮೀಕ್ಷೆ ರದ್ದಾಗಬೇಕು ಅಥವಾ ರದ್ದಾಗದೆ ಮುಂದೂಡಿದ್ರು ಇದನ್ನ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿದ್ರು ಸಹ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಇದನ್ನ ನಿರ್ಣಯ ತೆಗೆದುಕೊಳ್ಬೇಕಂತ ಹೇಳ್ತಾ ಇದೀವಿ. ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.